ಸೊ ನಾಲ್ಕನೇದು ವಿಜುವಲೈಸ್ ದ ಗೋಲ್. ಕೂತ್ಕೊಳ್ಳಿ, ಒಬ್ಬರೇ ಕೂತ್ಕೊಳ್ಳಿ, ವಿಜುವಲೈಸ್ ಮಾಡಿ. ಫಾರಿನ್ ಟ್ರಿಪ್ ಬಗ್ಗೆ ವಿಜುವಲೈಸ್ ಮಾಡಿ, ಮನೆ ಬಗ್ಗೆ ವಿಜುವಲೈಸ್ ಮಾಡಿ, ದುಡ್ಡಿನ ಬಗ್ಗೆ ವಿಜುವಲೈಸ್ ಮಾಡಿ, ನಿಮ್ಮ ಡ್ರೆಸ್ ಸೆನ್ಸ್ ಬಗ್ಗೆ ವಿಜುವಲೈಸ್ ಮಾಡಿ. ಕನಸು ಕಾಣಿ, ಕನಸು ಕಾಣಿ. ಟ್ಯಾಕ್ಸ್ ಕಟ್ಬೇಕಂತಿಲ್ಲ ರೀ ಮೇಡಮ್. ನಿಮ್ದು ಯಾವ್ದೋ ಅಪ್ಲಿಕೇಶನ್ ಇತ್ತಲ್ಲ, ಮುಖ ಒಂದು ಇದ್ರೆ ಬಾಡಿದು ಡ್ರೆಸ್ ಎಲ್ಲ ಚೇಂಜ್ ಮಾಡುತ್ತಲ್ಲ, ಪಂಕಜ್ ಎಲ್ಲ ಮಾಡಿ ಕಳ್ಸಿದ್ರು. ಇಲ್ಲಿ ಇರೋದೆಲ್ಲ ಮಾಡ್ರಿ, ಅವ್ರದ್ದು ನೋಡಿದಾಗ ಅವ್ರು ಚೇಂಜ್ ಆಗ್ಬಿಡ್ತಾರೆ. ಡ್ರೆಸ್ ಎಲ್ಲ ನನಗೆ ಇವ್ರದ್ದು ಒಂದು ಫೋಟೋ ಕಳ್ಸಿದ್ದಕ್ಕೆ ಒಂದು 7-8 ಮಾಡ್ಕೊಡಿ ಮೇಡಮ್ ಅಂದಿದ್ದಕ್ಕೆ ಒಂದೇ ಡ್ರೆಸ್ಸು, ಅದು ವೈಟ್ ಡ್ರೆಸ್ ಇರೋದು, ಅದಕ್ಕೆ ನೀಲಿ, ಅದು ಕೆಂಪು ಎಲ್ಲ ಆಗ್ತದೆ. ನನ್ನ ಹೆಂಡತಿ ಇಷ್ಟೊಂದು ಸೂಟ್ ಎಲ್ರು ಒಂದೇ ಮಾಡಿದೆ, 10 ಕಲರ್ ಸೂಟು. ವಿಜುವಲೈಸೇಷನ್ ಮಾಡಿ. ನೀವ್ ಹೆಂಗ್ ಕಾಣ್ತೀರ ಅಂತ ನಿಮಗ್ ಗೊತ್ತಾಗ. ಸೆಲ್ಫ್ ಇಮೇಜ್. ನಿಮಗ್ ನೀವ್ ಯಾವಾಗ ಖುಷಿ ಆಗ್ತೀರಾ, ಮನ್ಸಿಗೆ ಕೆಲಸ ಈಸಿಯಾಗಿ ಮಾಡ್ತೀರಾ. ನಿಮ್ಗೆ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ? ಕನ್ನಡಿ. ಬೆಸ್ಟ್ ಫ್ರೆಂಡ್ ನಿಮಗೆ ಕನ್ನಡಿ. ನೀವು ಹತ್ತಾಗ ಆಳುತ್ತೆ, ನೀವು ನಕ್ಕಾಗ ನಗತ್ತೆ. ನಿಮ್ಮ ಪ್ರತಿಯೊಂದು ಸೀಕ್ವೆನ್ಸ್ ನೀವು ಹೇಗಿದ್ರೆ ಎಲ್ಲ ತೋರಿಸ್ಕೊಡುತ್ತೆ ಕನ್ನಡಿ. ಅದ್ರ ಮುಂದೆ ನಿಂತ್ಕೊಳ್ಳಿ, ಇಷ್ಟರಲ್ಲಿ ಏನಾಗಿದೆ ಅಂತ ನಿಮಗೆ ನೀವು ಸೆಲ್ಫ್ ಟಾಕ್ ಮಾಡಿ. ನಾನು ಏನ್ ಮಾಡ್ತಾ ಇದ್ದೀನಿ 3 ತಿಂಗಳಿಂದ, ನಾನು ಏನ್ ಮಾಡ್ತಾ ಇದ್ದೀನಿ 1 ತಿಂಗಳಿಂದ, ನಾನು ಏನ್ ಮಾಡ್ತಾ ಇದ್ದೀನಿ ಇಷ್ಟಾರಿಗೆ ಸೇರಿ, ಇನ್ನೂ ನಾನು ರ್ಯಾಂಕ್ ಮಾಡಕ್ ಆಗ್ತಾ ಇಲ್ಲ, ಏನಕ್ಕೆ ಆಗ್ತಾ ಇಲ್ಲ. ಒಂದ್ ಸರಿ ಸೆಲ್ಫ್ ಟಾಕ್ ಮಾಡಿ, ಬದಲಾಗ್ತೀರ ಸ್ನೇಹಿತರೆ. ನನಗೊಬ್ರು ಹೇಳಿದ್ರು, ಬೆಳಗ್ಗೆ 4:40 ಬ್ರಾಹ್ಮಿ ಮಹೋತ್ಸವದಲ್ಲಿ ಒಂದು 15ರಿಂದ 20 ದಿನ ಮೆಡಿಟೇಷನ್ ಮಾಡು. ಆ ಟೈಮಲ್ಲಿ ನಿಂಗೆ ಬೇಕಾಗಿದ್ದು ಏನ್ ಬೇಕಾದ್ರೂ ಮನಸ್ಸಲ್ಲಿ ಇರೋದನ್ನ ಮೆಡಿಟೇಷನ್ ಅಲ್ಲಿ ಕೇಳು. ಯೂನಿವರ್ಸಲ್ ಸಪೋರ್ಟ್ 100% ನಿಂಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳೋದು. ನಾನು ಮಾಡಿದ್ದೀನಿ ಸ್ನೇಹಿತರೆ, ನಾನು ಮಾಡಿದ್ದೀನಿ, ನನಗೆ ಆಗಿದೆ ಸ್ನೇಹಿತರೆ, ಹೆಲ್ಪ್ ಆಗಿದೆ. ಮಾಡಿ. ಅದಕ್ಕಿಂತ ದೊಡ್ಡದು ಏನಲ್ಲ. ಆಲಸ್ಯತನ ಬಿಡಿ. ನಿದ್ದೆ ಸತ್ತ ಮೇಲೆ ಮಾಡದಿದ್ದೆ ಯಾರು ಎಬ್ಬಿಸೋದೇ ಇಲ್ಲ. ನೋಡಿ, ಸತ್ತ ಮೇಲೆ ಯಾರು ಎಬ್ಬಿಸೋದಿಲ್ಲ. ಮಲಗದಿದ್ದೇ ಇದೆ. ಕರೆಕ್ಟ್ ಹೋದಲ್ಲ, ಬೆಳಗ್ಗೆ ಎದ ಪೋಯ ಕರೆಕ್ಟ್ ಅಲ್ಲ, ಹಂಗೆ ಸಂತೋಷ ಪೋಯ ಕರೆಕ್ಟ್ ಅಲ್ಲ. ಸೊ ಹಂಗಾಗಿ ಯಾರು ಎಬ್ಬಿಸೋರು ಇರಲ್ಲ. ಅವಾಗ ಫೋನ್ ಕಾಲ್ಸ್ ಬರಲ್ಲ, ಏನು ಬರಲ್ಲ, ನಿಮ್ಗೆ ಡಿಸ್ಟರ್ಬ್ ಮಾಡೋರೇ ಇರಲ್ಲ. ಝೂಮಿಗೆ ಬನ್ನಿ ಅಂತ ಕರೆಯಲ್ಲ, ವಿಡಿಯೋ ಬನ್ನಿ ಅಂತ ಕರೆಯಲ್ಲ. ಯಾಕೆ ಫ್ಯಾಮಿಲಿ ಏನೋರು ಇರಲ್ಲ. ಯಾಕೆ ಫ್ಯಾಮಿಲಿ ಯಾರು ಎಲ್ಲ ವಿಡಿಯೋದಲ್ಲಿ ಬನ್ನಿ ಅನ್ಬಿಡುತ್ತೆ. ರಾತ್ರಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಎಲ್ಲ ವಿಡಿಯೋದಲ್ಲಿ ಬನ್ನಿ. Always ask yourself, is this really important? ನಿಮಗೆ ನೀವು ಕ್ವಶನ್ ಹಾಕೊಳ್ಳಿ, ನಿಮಗೆ ನೀವು ಕೇಳಿ, ನನಗೆ ಇದು ಇಂಪಾರ್ಟೆಂಟಾ? ನೋಡಿ, ನನಗೆ ತುಂಬಾ ಸರಿ ನನಗೆ ಟೈರ್ಡ್ ಅನ್ಸೋದು, ಸಿಕ್ಕಾಪಟ್ಟೆ ಓಡಾಡ್ತಿದ್ದೆ. ನಂದೇ ಕಾರ್, ನಾನೇ ಝೂಮ್, ನಾನೇ ಡ್ರೈವಿಂಗ್, ಕಂಟಿನ್ಯೂಟಿ. ಎಲ್ಲಾರು ಬ್ಯಾಕ್ ಪೇನ್ ಹಾಕ್ಬಿಡೋದು, ನೋವು ಬರೋದು. ಟೋಲ್ ಹತ್ರ ಹಾಕಿ ಹಿಂಗೆ ಮಲಗಿರ್ತಿದ್ದೆ. ಎಷ್ಟೋ ಸರಿ ಏನಾಗ್ಬೋದು, ಒಂದು ಅರ್ಧ ಗಂಟೆ ಬಿಟ್ಟು ಓಡೋಣ ಅಂತ ಹೇಳ್ಕೊಂಡು ಮಲಗಿದವ್ರಿಗೆ ಬೆಳಗಿನ ಜಾವಾಗಿದ್ದು ಉಂಟು ಟೋಲಲ್ಲಿ. ನನಗೆ ಬೆಳಗಿನ ಜಾವಾಗಿದ್ದು ಉಂಟು ಟೋಲಲ್ಲಿ. ಅಯ್ಯೋ ಬೆಳಗ್ಗೆ ಹೋಗ್ಬಿಟ್ಟಿದ್ದೆ ಅಂತ ಹೇಳಿ ಹೊರಟಿದ್ದು ಉಂಟು. ನಾನು ಅಂತದೆಲ್ಲ ಎಫರ್ಟ್ ಹಾಕ್ಬಿಟ್ಟಿದೀವಿ. ರೂಮ್ ಮಾಡ್ಬೇಕಾಗುತ್ತಲ್ಲ, ಅದು ಹಂಗಲ್ಲ. ಒಂದ್ ಕಡೆ ಹೋಗೋಣ ಅಂತ ಹೊರಟ್ಬಿಟ್ಟಿರ್ತೀವಿ, ಟೈಮಿಗೆ ರೀಚ್ ಆಗ್ಬಿಡೋಣ. ಅಲ್ಲಿ ಬೇಕಾದ್ರೆ ಬೆಳಗ್ಗೆ 1 ಗಂಟೆ ಲೇಟ್ ಎದ್ಬಿಡೋಣ, ಮತ್ತೆ ಬೆಳಗ್ಗೆ ಒಂದೇ ಉಸಿರಿಗೆ ಎದ್ದು ಹೋಗೋದು ಆಗಲ್ಲ ಅಂತೇಳಿ ನೈಟ್ ಹೊರಟ್ಬಿಡ್ತೀವಿ. ಟೈರ್ಡ್ ಆದಾಗ ಏನಾಗುತ್ತೆ ಗೊತ್ತಾ, ಯಾರು ಟೋಲ್ ನೋಡ್ತೀವಿ, ಪೆಟ್ರೋಲ್ ಬಂಕ್ ಹತ್ರ ನೋಡ್ತೀವಿ, ಒಂದು ಅರ್ಧ ಗಂಟೆ ಜನ ಜನಗಳು ಇರತ್ತವ, ಹಿಂಗೆ ರಿಲೀಫ್ ಆಗಿರೋಣ ಅಂತ. ಆ ಟೈರ್ಡಿಗೆ ನಿದ್ದೆ ಬಂದಿರುತ್ತೆ. ಎಷ್ಟೋ ಸರಿ ನನ್ನ ಮನಸ್ಸಿಗೆ ಬಂದಿದೆ, ಹುಚ್ಚು ತರ ಕೆಲಸ ಮಾಡ್ತಿದ್ಯಲ್ಲ, ನೀನ್ ಹೆಂಡ್ತಿ ಹೇಳಿದ್ ಕರೆಕ್ಟು, ಅಮ್ಮ ಹೇಳಿದ್ ಕರೆಕ್ಟು, ನಿನಗ್ ಬೇಕಾ ಇವೆಲ್ಲ ಬೇಕಾ? ಅವಾಗ ನಾನು ಆಲ್ವೇಸ್ ಆಸ್ಕ್ ಯುವರ್ ಸೆಲ್ಫ್, ಇಸ್ ದಿಸ್ ರಿಯಲಿ ಇಂಪಾರ್ಟೆಂಟ್? 2 ವರ್ಷದಲ್ಲಿ ಮನೆ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ನನಗೆ ಇಂಪಾರ್ಟೆಂಟ್ ಆಗಿತ್ತು ಸ್ನೇಹಿತರೆ. ರಾತ್ರಿ ಆಗಲೂ ಕೆಲಸ ಮಾಡಿದೆ ಸ್ನೇಹಿತರೆ. ಇವತ್ತು ಮಾರ್ಚ್ 10ನೇ ತಾರೀಕು ಇಲ್ಲ ಜೂನಿಗೆ ರಿಯಲಿ ಖುಷಿ ಆಗ್ತಾ ಇದೆ. ಆ ಮನೆ ಒಳಗೆ ಹೋಗ್ಲಿಕ್ಕೆ, ಆ ಮನೆ ವಾತಾವರಣದಲ್ಲಿ ಇರಕ್ಕೆ ನನಗೆ ಇಂಪಾರ್ಟೆಂಟ್ ಇತ್ತು ಸ್ನೇಹಿತರೆ. ನನಗೆ ನಾನು ಕ್ವಶನ್ ಹಾಕೊಂಡೆ, ಎಸ್ ನನಗೆ ಇಂಪಾರ್ಟೆಂಟ್ ಇದೆ, ನನಗೆ ಬೇಕು. ಯಾರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ. ಈ 2 ವರ್ಷ ನಾನು RS ಇಂದ ಆರ್ಕೆ ಹಾಕ್ಬೇಕಾದ್ರೆ ನಳಿನಿ ಕೆಲಸ ಮಾಡ್ತಾರಲ್ವೋ ಗೊತ್ತಿಲ್ಲ, ಪ್ರಿಯಾಂಕದ ಮಾಡ್ತಾರ ಅಂತ ನೋಡ್ಲಿಲ್ಲ, ಜಗದೀಶ್ ಮಾಡ್ತಾರ ಅಂತ ನೋಡ್ಲಿಲ್ಲ, ನೇತ್ರ ಮಾಡ್ತಾರೆ ಅಂತ ನೋಡ್ಲಿಲ್ಲ. ಯಾರು ಮಾಡ್ತಾರೋ ಬಿಡ್ತಾರೋ ಸಂತೋಷಿಗೆ ಇಂಪಾರ್ಟೆಂಟ್ ಇತ್ತು. ಈ 2 ವರ್ಷ ಟೀಮನ್ನ ಸ್ಟ್ಯಾಂಡ್ ಮಾಡ್ಕೋಬೇಕಿತ್ತು. ನನಗೋಸ್ಕರ ನಾನು ಕೆಲಸ ಮಾಡಿದೆ. ಈಗ ಟೀಮ್ ಸ್ಟ್ಯಾಂಡ್ ಆಯ್ತು ಸ್ನೇಹಿತರೆ. ವಿತೌಟ್ ಸಂತೋಷ್ ಝೂಮ್ ಮೀಟಿಂಗ್ ನಡೆಯುತ್ತೆ, ವಿತೌಟ್ ಸಂತೋಷ್ BOP ನಡೆಯುತ್ತೆ, ವಿತೌಟ್ ಸಂತೋಷ್ ಟೀಮ್ ವರ್ಕ್ ನಡೆಯುತ್ತೆ. 3 ತಿಂಗಳು ನಾನು ಇಲ್ಲ, ನನ್ನ ಫ್ಯಾಮಿಲಿ ನಾನು ಓಡಾಡ್ಕೊಂಡಿದ್ರು ನನಗೆ ಇನ್ಕಮ್ ಬರುತ್ತೆ. ಇನ್ಕಮ್ಗೆ ಏನಾದ್ರು ಮೋಸ ಆಗುತ್ತಾ? ಈಗ ಇವ್ರು ಸ್ಟ್ಯಾಂಡ್ ಆಗ್ಬಿಟ್ಟು ಇವ್ರಿಗೆ ಗೊತ್ತಾಯ್ತು ಟೀಮ್ ಏನಾಯ್ತು ಹೇಳಿ, ಬೆಳೆದೋಯ್ತು, ಆಟೋ ಮೋಡ್ ಆಯ್ತು. ಅವ್ರವ್ರಿಗೆ ಬೇಕೋ ಅವ್ರು ತಗೊಳ್ತಾ ಹೋಗ್ತಾ ಇದ್ದಾರೆ. ಕರೆಕ್ಟ್ ಹೌದವ್ರು
ಸೊ ನೆಕ್ಸ್ಟ್, ಆಲ್ವೇಸ್ ರಿಮೆಂಬರ್ ದಟ್ ಅಚೀವಿಂಗ್ ಯುವರ್ ಗೋಲ್ಸ್ ಟೇಕ್ಸ್ ಡಿಸಿಪ್ಲಿನ್ ಅಂಡ್ ಕರೇಜ್. ವೆರಿ ವೆರಿ ಇಂಪಾರ್ಟೆಂಟ್. ಏನು ಗೊತ್ತಾ? ಡಿಸಿಪ್ಲಿನ್ ಇರಬೇಕು ಸ್ನೇಹಿತರೆ. ಟೈಮಲ್ಲಿ ಮಾತ್ರ ಡಿಸಿಪ್ಲಿನ್ ಅಲ್ಲ ಸ್ನೇಹಿತರೆ. ಡ್ರೆಸ್ಸಲ್ಲಿ ಡಿಸಿಪ್ಲಿನ್, ಮಾತಾಡೋದ್ರಲ್ಲಿ ಡಿಸಿಪ್ಲಿನ್, ಟೈಮಿಂಗ್ ಸರಿ ಬರೋದ್ರಲ್ಲಿ ಡಿಸಿಪ್ಲಿನ್, ಕೂರೋದ್ರಲ್ಲಿ ಡಿಸಿಪ್ಲಿನ್. ಕೆಲವರು ಬರ್ತಾರೆ ಏನೋ ಹೇಳ್ತಾನೆ ಏನು ಕೇಳಬೇಕು, ಕೆಲವರು ಹಾಕೊಂಡು ಇದಾರೆ ಬೇಕು, ನನಗೆ ಬೇಕಲ್ಲ, ನಾನು ಮಾತಾಡ್ತಾ ಇದ್ದೀನಿ. ಅವರು ಪಡೆಗೆ ಅವರು ಡಿಸಿಪ್ಲಿನ್ ಬೇಕು ಸ್ನೇಹಿತರೆ. ನೀವು ಇಷ್ಟು ಜನ ನಾನು ನೋಡ್ತಿದ್ರೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ತುಂಬಾ ಸರಿ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಅಂತಾಗ ಏನ್ ಮಾಡ್ತೀವಿ ಗೊತ್ತಾ? ಸಡನ್ ಆಗಿ ಕಣ್ಣು ಮುಂಚಾದ್ರೆ ನಿಮ್ಗೆ ಗೊತ್ತಿ ಡೈರೆಕ್ಟ್ ಕತ್ಲೆ ಕಾಣ್ತಾ ಇರ್ತಲ್ಲ, ಮಾತಾಡ್ತಾ ಇರ್ತೀವಲ್ಲ ಎನರ್ಜಿಲಿ, ಸಡನ್ ಆಗಿ ಯಾರನ್ನ ನೋಡ್ಬೇಕನ್ಸ ಅಲ್ಲಿ ಬರೋದು ಯಾಕೆ ಗೊತ್ತಾ? ಕೆಲವ್ರು ಹಿಂಗೆ ಇಟ್ಕೊಂಡಿದ್ರು, ಹಿಂಗೆ ನೋಡ್ತಾ ಇದ್ರು, ಹಿಂಗೆ ಹೋದಾಗ ಸ್ವಲ್ಪ ಹಿಂಗ ಹೇಳಿ ಹೇಳಿ ಸಾಕಾಗಿರುತ್ತೆ ಅವ್ರಿಗೆ. ನಾನು ಹೆಜ್ಜೆಲ್ಲಾದ್ರು ಮೀನಿನ ಹೆಜ್ಜೆ ತೋರಿಸ್ಬೇಕಂತಾರಲ್ಲ, ಹಂಗೆ ಗೆಜ್ಜೆ ಶಬ್ದ ತೋರಿಸ್ಕೊಂಡು ಬಂದಾಗ ನಾಗವಲ್ಲಿ ಬಂದಾಗ ಬಂತು ಅಂತಂದ್ರೆ ಮೊಬೈಲ್ ಆಫ್ ಮಾಡ್ತಾರೆ, ಸ್ವಲ್ಪ ಗಮನ ಕೊಡ್ತಾರೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಬರೋದು. ಈಗ ಎಂ ಡಿ ಸರ್ ಎಲ್ಲ ಸ್ಟೇಜಲ್ಲೇ ಇರ್ತಾರೆ, ನಾವು ಸ್ಟೇಜಲ್ಲಿ ಇರ್ತೀವಿ. ಮಿಡಲ್ ಬರೋದು ಯಾಕೆ ಗೊತ್ತಾ? ಎಷ್ಟು ಜನ ಶಾಪ್ ಹಾಕತ್ತಿದ್ರೆ ಗೊತ್ತಾ? ಊಟ ಬಿಟ್ಟಿಲ್ಲ. ಸ್ಟೇ ಕನ್ಸಿಸ್ಟೆಂಟ್ ಅಂಡ್ ಟೇಕ್ ಆಕ್ಷನ್. ಲೆಜೆಂಡ್ ಲೆಜೆಂಡ್ ಏನು ನಿಮ್ಗೆ ಡೈಲಿ ಎಲ್ಲ ಕೊಡೋದು ಮುಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ದೇವರೊಳಗೆ ಬರಲ್ಲ. ಡೈಲಿ ಮಾಡಿದ್ದೀನಲ್ಲ, ನಮ್ಮ ಅಣ್ಣ ಡೈಲಿ ಮಾಡಕ್ಕೆ 2 ಎತ್ತು ರೆಡಿ ಇರ್ತಾವಲ್ಲ, ಅದಕ್ಕೇನು ಹಾಕ್ತಾರಲ್ಲ ಕೂಲಿಗೆ ಮಾಡಕ್ಕೆ ಎತ್ತಿಲಿದೆಯಲ್ಲ ನೇಗ್ಲ ನಮ್ಮಲ್ಲಿ ಆರ್ಕಲ್ಲಿ ಇರ್ಬೋದ ಸಂತೋಷರಿಗೆ ಚಾಟ್ ಹೊಡಿತಾರೆ. ಅವ್ರು ನಾನೇ ಏನ್ ಮಾಡ್ಬೇಕು ಅಂತ, ಯಾಕೋ ನಮ್ಮ ಮಕ್ಳು ಎದಾಡ್ತಾರೆ ಅಂತ ಹೇಳ್ಬಿಟ್ಟು ಎಂತ ಆಫರ್ ಇದೆ ಗೊತ್ತಾ ಡಿಲ್ಲಿ, ಸೂಪರ್. ನಾನೇ ಒಂದ್ ದಿನ ಪಡ್ಕೊಂಡು, ನಾನೇ ಆಫರ್ ಕೊಟ್ಟು, ನಾನೇ ಮೀಟಿಂಗ್ ಬಂದು, ಅಲ್ಲೂ ನಾನೇ ಪಡ್ಕೊಂಡು, ಅಲ್ಲೂ ಎಕ್ಸ್ಟೆನ್ಷನ್ ಕೊಡ್ಕೊಂಡು ಎಲ್ಲ ಮಾಡ್ಬೇಕು. ಎತ್ತು ಏನ್ ಹೇಳಿ ಟ್ರ್ಯಾಕ್ ಅಂದ್ರೆ ನೀವೆಲ್ಲ ಟ್ರ್ಯಾಕ್ ಮಾಡ್ತಿರಲ್ಲ. ನಮ್ಮ ಯಜಮಾನ್ರ 6 ಗಂಟೆ ಆದ್ರೂ ಬಂದಿಲ್ಲ ಮನೆಗೆ. ಯಾಕೆ ಇಷ್ಟೊತ್ತು? ಯಾಕಂದ್ರೆ ಲೇಟ್ ಆಗ್ಬಿಡ್ತಲ್ಲ. ನೀವು ಟ್ರ್ಯಾಕ್ ಮಾಡ್ತಿರಲ್ಲ, ಕರೆಕ್ಟ್ ಅಲ್ಲ? ನಿಮ್ ಸಂಬಳ 30,000 ಅಲ್ವಾ? ಮತ್ತೆ ನನ್ನ ಕೈಲಿ 10,000 ಕೊಟ್ಟರೆ 20,000 ಎಲ್ಲೋಯ್ತು. ಟ್ರ್ಯಾಕ್ ಮಾಡ್ತಿರಲ್ಲ. ಆ ಥರ ನಿಮ್ಮ ಟೀಮನ್ನ ಟ್ರ್ಯಾಕ್ ಮಾಡಿ. ನಾನು ನೋಡಿ ಡೈಲಿ ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ನಾನು ಮಾತಾಡೋ ಲೆಕ್ಕಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಒಂದಿನ ಸುಳ್ಳು ಹೇಳ್ತಾರೆ, 1 ಗಂಟೆ ಸುಳ್ಳು ಹೇಳ್ತಾರೆ ನಮ್ಮ ಲೆಜೆಂಡ್ಸ್ಗಳು. ಮಾರದಿನ ಎಲ್ಲೋ ಹೋಗಿ ಒಂದು ಕ್ಯಾಟ್ಲಾ ಕಾರ್ ಇಟ್ಕೊಂಡು ಒಂದು ಫೋಟೋ ಹೊಡೆದ್ಬಿಟ್ಟು ಐ ಆಮ್ ಡನ್ ಸರ್ ಅಂತ ಹೇಳ್ತಾರೆ. ನಳಿನಿ ಏನಮ್ಮ ಸಮಾಚಾರ, ಗುಡ್ ಮಾರ್ನಿಂಗ್. ಎಲ್ಲೋ ಕಾಣೋದಿಲ್ಲ. ಎಲ್ಲಿ ಸರ್ ಕಾಣೋದಿಲ್ಲ? ನಿನ್ನೆ ಜೂಮಲ್ಲಿ ಇರಲಿಲ್ಲ ಸರ್, ನಾನು ಬಿಯೋಪಿಲಿದ್ದ, ನಿನ್ನೆ ಮೊನ್ನೆಲ್ಲ ಇದ್ದು, ಇವತ್ತಿಲ್ಲಿದ್ದೆ ಕಣೋ ಅಂತ ಟ್ರ್ಯಾಕ್ ಮಾಡ್ತೀನಿ. ಇಲ್ಲ ಸರ್ ಒಂಚೂರಲ್ಲಿ ಏನೋ ಇತ್ತಲ್ಲ. ಓಕೆ ಡನ್, ನೋ ಪ್ರಾಬ್ಲಮ್, ಆರಾಮಾಗಿರ್ಬೇಕು, ಡೋಂಟ್ ವರಿ. ಮತ್ತೆ ನಾಳೆ ಗುಡ್ ಮಾರ್ನಿಂಗ್, ಮತ್ತೆ ನಾಳೆ ಆರಾಮಾಗಿರಂಗಿಲ್ಲ. ಓಕೆ ಡನ್, ದಿನ ಕೆಲಸ ಮಾಡ್ಬೇಕಂತೇನಿಲ್ಲ, ಆರಾಮಾಗಿರಿ ಅಂತೀನಿ. ಮತ್ತೆ 3ನೇ ದಿನ ಈ ಪೀಡೆ ಬಿಡಲ್ಲ, ಅನ್ಕೊಂಡ್ರೆ ನಮ್ಗೆ ಗೊತ್ತದೆ. ಇವ್ರು ಬಿಡಲ್ಲ, ನಾವು ಕೇಳಲ್ಲ ಅಂತೇಳಿ ಅಟ್ಲೀಸ್ಟ್ ಏನಾದ್ರು ಮಾಡಿ ಹೋಗ್ತೀನಿ. ನಾನು ಕೇಳೋದು ಹೇಗೆ ಗೊತ್ತಿದೆ ಸ್ನೇಹಿತರೆ, ನಿಮ್ಮ ಕನಸು ನಿಮ್ಮ ಕೆಳಗಿರ್ತಕ್ಕಂಥ ಟೀಮ್ ಒಟ್ಟಿಗೆ ಟ್ರ್ಯಾಕ್ ಮಾಡಲಿಲ್ಲ, ಪ್ರೋಗ್ರೆಸ್ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ನಿಮ್ದ ಡೆವಲಪ್ಮೆಂಟ್ ಇಲ್ಲ. ನಮ್ಗೆ ಒಂದೆಲ್ಲ ಒಂದ್ ಕಡೆ ಡೆವಲಪ್ಮೆಂಟ್ ಬರುತ್ತೆ. ಡೆವಲಪ್ಮೆಂಟ್ ಬರ್ಬೇಕಾಗಿದೆ ಯಾರಿಗೆ? ನಿಮ್ಮ ಕೆಳಗೇನೆ ಬರ್ಬೇಕಾಗಿದೆ. ಈಗ ನೋಡಿ ರಾಯಲ್ ಚಾಲೆಂಜರ್ಸ್ ಒಂದು ಖುಷಿ ಆಗುತ್ತೆ. ನಾನು ತುಂಬಾ ಸ್ಟ್ರಿಕ್ಟ್ ಮಾಡೇ ಹೇಳಿದೆ ಮೇಡಮ್, ನೀವೇನ್ ಮಾಡ್ತಾರೋ ಗೊತ್ತಿಲ್ಲ, ಕರೆಕ್ಟಾಗಿ ಝೂಮ್ ಮೀಟಿಂಗ್ ಇಡಬೇಕು. 15 ಜನ 20 ಜನದು ಆರ್ಸಿದ ಕೋಡ್ ರೆಡಿ ಆಗ್ಬೇಕಂತೆ. ಡೈಲಿ 6 ರಿಂದ 7 ಗಂಟೆ ತನಕ ಝೂಮ್ ಆಗುತ್ತೆ. KYC ಅಪ್ಡೇಷನ್ ಬಗ್ಗೆ ಒಂದ್ಸರಿ ನಾನೇ ಬಂದಿರ್ತೀನಿ, ಏನ್ ಮಾತಾಡ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ ಟೀಮಲ್ಲಿ ಎಲ್ಲ ಅಬ್ಸರ್ವೇಷನ್ ಇರ್ತೀನಿ. ಒಂದು ಟ್ರ್ಯಾಕಿಂಗ್ ಬರ್ತಾ ಇದೆ, ಕೇಳೋರೆ ಇಲ್ಲ ಅಂದ್ರೆ ರುಕ್ಮಿಣಿ ಪಡೆಗೆ ರುಕ್ಮಿಣಿ ನಮ್ದಕ್ಕೆ ಹುಷಾರಿಲ್ಲ ಸರ್, ಅದಕ್ಕೆ ಆರಾಮಾಗಿದ್ದೀನಿ ಸರ್. ರಾಜಶೇಖರ್ ಕೇಳೋರೆ ರಾಜಶೇಖರ್, ರುಕ್ಮಿಣಿ ಬಂದೇ ಇಲ್ಲಲ್ಲ ಸರ್. ತೇಜಸ್ ಸಿಗ್ತೀನಿ ಅಂತಿದ್ರು, ಅವ್ರು ಸಿಕ್ಲೇ ಇಲ್ಲ ಸರ್. ಹೌದಾ? ಮತ್ತೆ ರಮೇಶ್ ಸರ್ ಸಿಗ್ಲೇ ಇಲ್ಲ ಸರ್, 2 ಸರಿ ಫೋನ್ ಮಾಡಿದ್ದೆ, ಅವ್ರು ಸಂಜೆ ಮೇಲೆ ಸಿಗ್ತಾರೆ. ರಾಜಪ್ಪ ಅಂದ ತಕ್ಷಣ ಬರ್ತಾರೆ ಸರ್. ಇದರ ಬಂದಿರ ಕಾಂಡ ಇಲ್ಲ ರೀ. ನೀವು ಯಾವತ್ತೂ ನನ್ನ ಹೆಸರು ಹೇಳ್ಬೇಡಿ ಅಂತಿದ್ದೆ, ಮತ್ತೆ ಹೇಳ್ಬಿಟ್ಟೇರಿ ಸಾರಿ. ಅವತ್ತೊಂದು ಮೀಟಿಂಗ್ ಅಲ್ಲಿ ಹೆಸರು ಹೇಳ್ಬಿಟ್ಟಿದ್ದೆ, ಸರ್ ನೀವು ಹಂಗೆಲ್ಲ ನನ್ನ ಹೆಸರು ಹೇಳ್ಬಾರ್ದು ಸರ್, ದೃಷ್ಟಿ ಬಿಡುತ್ತೆ. ಸೊ ಟ್ರ್ಯಾಕ್ ಮಾಡಿ. ನಾನು ಪ್ರತಿಯೊಬ್ಬರದ್ದು ಟ್ರ್ಯಾಕ್ ಮಾಡ್ತೀನಿ ಸ್ನೇಹಿತರೆ. ಒಂದ್ ಹೇಳ್ತೀನಿ ಕೇಳಿ, ನಿಮ್ಮ ಮೊಬೈಲ್ ಅನ್ಲಿಮಿಟೆಡ್, ಝೂಮ್ ಅನ್ಲಿಮಿಟೆಡ್,
ನೆಟ್ಟು ಅನ್ಲಿಮಿಟೆಡ್, ನಿಮ್ಮ ವರ್ಕ್ ಮಾತ್ರ ಅನ್ಲಿಮಿಟೆಡ್ ಇಲ್ಲ ಅಷ್ಟೇ. ವರ್ಕ್ ಒಂದು ಅನ್ಲಿಮಿಟೆಡ್ ಹಾಕ್ಬಿಟ್ರೆ ನಿಮ್ಮನ್ನು ಹಿಡಿಯೋರೇ ಇಲ್ಲ, ನಿಮ್ಮದೇ ಕಾಸು ಹೋಗಿ ಬರ್ತೀವಿ ರೀ. ನಾನು ಮುಂದಿನ ತಿಂಗಳು ಖುಷಿ ಪಡ್ತಾ ಇದ್ದೀನಿ, ಯಾಕಂತ ಆರ್ಕೆದೆ ಹಬ್ಬ. ಯಾಕೆ ಹೇಳಿ, ಮುಂದಿನ ತಿಂಗಳು ನಳಿನಿಗೆ 6 ಲಕ್ಷ ಚೆಕ್ ಬರ್ತಾ ಇದೆ. 6 ಲಕ್ಷ ಫ್ಯಾಮಿಲಿ ಟ್ರಿಪ್ ಶ್ರೀಲಂಕಾ. ಕೇಶವಮೂರ್ತಿದು 8,60,000 ಬೋನಸ್ ಸಿಂಗಲ್ ಚೆಕ್ ಬರ್ತಾ ಇದೆ. ಆಯ್ತಾ ಖುಷಿ. ನಾನ್ ಜಾಯಿನ್ ಮಾಡಿದಂತ ಲೀಡರ್, ನಾನ್ ಸ್ಪಾನ್ಸರ್ ಮಾಡಿದಂತ ಲೀಡರ್ ಅವ್ರ ಮನೆಗೆ ಹೋಗಿ ಕನಸು ಕೊಟ್ಟಿದ್ದೆ, ಲಕ್ಷಾಧಿಪತಿ ಮಾಡ್ತೀನಿ ನೋಡಿ, ನಿಮ್ಗೆ ಗುರ್ತಿಸ್ತೀನಿ ಅಂತ ಹೇಳಿ. ಅವ್ರು ದುಡ್ಡು ತಗೋತಾ ಇದ್ರೆ, ಅವ್ರು ದುಡ್ಡು ತಗೊಳ್ತಾ ಇದ್ರೆ ನನಗೆ ಖುಷಿ ಆಗ್ತಾ ಇದೆ. ಕೇಳಿ, ನನ್ನ ಸ್ಪಾನ್ಸರ್ ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ. ಈಗ ಉಳಿಸ್ಕೋಬೇಕಾದವ್ರು ಯಾರು? ಇವರು ಅವ್ರಿಗೆ ಉಳಿಸ್ಕೋಬೇಕು, ಅವರು ಅವ್ರಿಗೆ. ಎಷ್ಟೋ ಜನ ಪ್ರಾಬ್ಲಮ್ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಏನ್ ಅಂಗಡಿಸ್ಕೊಂಡು ಬರ್ಬೇಕಾದ್ರೆ ಆಗ ಸಹ ಸ್ಟಾರ್ಟಿಂಗ್ ಅಲ್ಲಿ ಏನೋ ಬಟ್ಟೆ ತಗೊಂಡ ಆಮೇಲೆ ಮಾಡಿದ್ರೆ ಆಮೇಲೆ ಆ ತರ ಆಗ್ತಕ್ಕಂಥ ಕೆಲಸಗಳು ಆಗ್ಬಾರ್ದು ಸ್ನೇಹಿತರೆ. ಫುಲ್ ಟೈಮ್ ಮಾಡಬೇಕು ಅಂತೇಳಿ ನಾನು ಜಾಬಿಗೂ ನೆಟ್ವರ್ಕಿಗೂ ಟ್ಯಾಲಿ ಮಾಡಿ ನಿಮ್ಗೆ ಹೇಳ್ತಾ ಇದ್ದಿಲ್ಲ. ಜಾಬಿನ ವ್ಯವಸ್ಥೆ ಹೇಗಿದೆ, ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ಲಸ್ ಜಾಬ್ ನೋಡಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಒಂದು ಫ್ರೀಡಮ್ ಇರುತ್ತೆ, ಒಂದು ಲೈಫ್ ಫ್ರೀಡಮ್ ಇರ್ಬೋದು. ಯಾರು ಬರೋರಿದ್ರೆ ಬಂದ್ಬಿಡಿ, ಒಬ್ಬೊಬ್ಬರೇ ಓಡಾಡ್ತಿರ್ತೀರ. ಎಲ್ಲಿದ್ದೆ ನಾನು? ಜಾಬ್ ಡೈರೆಕ್ಟ್ ಸೆಲ್ಲಿಂಗ್. ಈಗ ನೋಡಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾವ ತರ ಅಂತ ಹೇಳಿದ್ರೆ, ಒಂದು ಫ್ರೀಡಮ್ ಲೈಫ್ ಅನ್ನ ಎಂಜಾಯ್ ಮಾಡಬಹುದು, ಸ್ವಲ್ಪ ಎಫರ್ಟ್ ಹಾಕ್ಬೇಕಷ್ಟೇ. ನಾನು ಹೇಳಿದ್ನಲ್ಲ, 30 ವರ್ಷದಲ್ಲಿ ಬರ್ಬೇಕಾಗಿರ್ತಕ್ಕಂಥ ಹಣ 3 ವರ್ಷದಲ್ಲಿ ಬರ್ಬೇಕಂದ್ರೆ 30 ವರ್ಷಕ್ಕೆ ಮಾಡ್ಬೇಕಾಗಿರೋ ಕೆಲಸ ನಾವ್ ಎಷ್ಟು ವರ್ಷದಲ್ಲಿ ಮಾಡ್ಬೇಕು? 3 ವರ್ಷದಲ್ಲಿ ಮಾಡ್ಬೇಕು. ಕರೆಕ್ಟ್ ಹೌದು ಅಲ್ವೋ? ಈಗ ನಾವು ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಜಾಬ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಏನೇನು ಯೋಚನೆ ಮಾಡಬಹುದು, ಎಲ್ಲಿ ಧೈರ್ಯ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಬಂದ್ರೆ, ಈಗ ಒಬ್ಬರಿಗೆ 30,000 ಸ್ಯಾಲರಿ ಇರುತ್ತೆ, ಒಬ್ರಿಗೆ 50,000 ಸ್ಯಾಲರಿ ಇರುತ್ತೆ ಅನ್ಕೊಳ್ಳಿ. ಅವ್ರು 55,000 ಬಗ್ಗೆ ಯೋಚನೆ ಮಾಡಲ್ಲ, ಲಾಕ್ ಹಾಕ್ಬಿಟ್ಟಿರ್ತಾರೆ. 30,000ಕ್ಕೆ ಲಾಕ್ ಹಾಕ್ಬಿಟ್ಟಿರ್ತಾರೆ. 31,000 ರೂಪಾಯಿ ಯೋಚನೆ ಮಾಡಲ್ಲ. ನಾಳೆ ಏನಾದ್ರೂ ಎಕ್ಸ್ಟ್ರಾ ಆಗ್ಬಿಟ್ರೆ ಎಲ್ಲಿಂದ ತಂದು ಕಟ್ಟೋದು ಅಂತ. ಯಾಕಂದ್ರೆ ಅವ್ರಿಗೆ ಎಷ್ಟು ಬರುತ್ತೆ ಹೇಳಿ, ಫಿಕ್ಸ್. ಪರ್ಟಿಕ್ಯುಲರ್ ಆಗಿ 30 ಅಂದ್ರೆ 30, 40 ಅಂದ್ರೆ 40, 50 ಅಂದ್ರೆ ಅವ್ರ ಬಜೆಟ್ ಎಷ್ಟಿದೆ ಅದ್ರ ತಕ್ಕ. 1 ಲಕ್ಷ ಅಂದ್ರೆ 1 ಲಕ್ಷಕ್ಕೆ ಮೈಂಡ್ ಸೆಟ್ ಆಗ್ಬಿಟ್ಟಿರ್ತಾರೆ. ಈಗ ಆನೆಗೆ ಹಗ್ಗ ಕಟ್ಟಿರ್ತಾರೆ, ಸ್ಟಾರ್ಟಿಂಗ್ ಒಂದು ಸಣ್ಣ ಮರಿ ಇದ್ದಾಗ ಹಗ್ಗ ಕಟ್ಟಿ ದೊಡ್ಡ ಆನೆ ಆದಾಗ್ಲೂ ಹಗ್ಗ ಕಟ್ತಾರೆ, ಚೈನ್ ಹಾಕಲ್ಲ. ಅದ್ 2 ಸರಿ ಹಿಂಗ್ ಅಂದ್ರೆ ಕಟ್ಟಾಕಿದ್ದಾರೆ ಅಂತೇಳಿ ಅದ್ರ ಮೈಂಡ್ ಸೆಟ್ ಏನ್ ಮಾಡುತ್ತೆ ಹೇಳಿ, ಹಗ್ಗ ಕಸ್ಕೊಂಡೇ ಬರುತ್ತೆ. ಅದ್ರ ಮೈಂಡ್ ಸೆಟ್ ಏನಾಗಿದೆ, ನನಗೆ ಕಟ್ಟಾಕಿದ್ದಾರೆ, ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಣ್ಣದಲ್ಲಿದ್ದಾಗ ಆನೆಗೆ ಹೆಂಗ್ ಕಟ್ಟಾಕಿದ್ರು, ದೊಡ್ಡದಾಗದಾಗ್ಲೂ ಏನಾಗಿತ್ತು ಮೈಂಡ್ ಸೆಟ್. ಹಾಗೆ ಜಾಬ್ ಅವ್ರದ್ದು ಒಂದು ಮೈಂಡ್ ಸೆಟ್ ಏನಾಗಿರುತ್ತೆ, ಅದ್ರ ಮೇಲೆ ಏನಕ್ಕೆ ಆಗಲ್ಲ. ಅವ್ರು ಏನಾದ್ರು ಒಂದು ಒಳ್ಳೆ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ಯೋಚನೆ ಮಾಡ್ಬೇಕು. ಓಹೋ 30,000 ರೂಪಾಯಿ ಸಂಬಳ, ಈಗ ಮನೇಲಿ ಇಬ್ರು ಹೋಗ್ತೀವಿ ಅಂದ್ರೆ 10,000 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. 10,000 ರೂಪಾಯಿ ಎಕ್ಸ್ಟ್ರಾ ಬಂದ್ರೆ ಅದು ಸಾಲ ಆಗುತ್ತೆ. ಚೀಟಿ ಅಥವಾ ಲೋನ್ಸು ಯಾರೇ ಮಾಡಿದ್ರು ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಮಾಡ್ತಾರೆ. ಕರೆಕ್ಟ್ ಅಲ್ಲ? ಡಿಕ್ಷನರಿಯಲ್ಲಿ ಬರ್ಕೋತಾರೆ ನೋಡಿ, ಟೈಮ್ ಟೇಬಲ್ ತರ ಆ ತರ ಬರ್ಕೋತಾರೆ ಎಲ್ಲ. ಸೊ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾವ ತರ ಇದೆ ಅಂತ ಹೇಳಿದ್ರೆ, ಆಕಾಶದ ಎತ್ತರಕ್ಕೂ ನಾವು ಸ್ಕೈ ಇಸ್ ಅವರ್ ಲಿಮಿಟ್ ಅಂತ ಹೇಳ್ತಾರೆ. ನಮಗೆ ಲಿಮಿಟೇ ಇಲ್ಲ, ನಾವ್ ಏನ್ ಬೇಕಾದ್ರೂ ನಿರ್ಧಾರ ತಗೋಬಹುದು. ನಾಳೆ ಕೆಲಸ ಬೇಡ ಅಂತ ಹೇಳಿದ್ರೆ ಫ್ರೀಡಮ್ ಆಗಿರ್ಬೋದು. ಈಗೆಲ್ಲ ಇದ್ದೀರಲ್ಲ ನೀವು, ನಾಳೆ ಕೆಲಸ ಮಾಡೋದು ಬೇಡ, ಆರಾಮಾಗಿ ಮನೇಲಿ ಇರೋಣ ಅಂದ್ರೆ ಮನೇಲಿ ಇರ್ಬೋದು, ಕಂಡೀಷನ್ ಇಲ್ಲ. ಜಾಬಿಗೆ ಹೋಗಿ ಏನ್ ಚಂಬ ಮರಿ, ಕರೆಕ್ಟ್ ಅಲ್ಲ? ರಜೆ ಕೊಡಲ್ರಿ ಅವರು, ಕಾಲೇಜಿನ ಮಲ್ಲಿಕಾಯಿ ಹಾಕ್ತಾರ ಅವ್ರು. ಪಾಪ ಅವ್ರು ಹೇಳಿದ್ದಾರೆ 75,000 ರೂಪಾಯಿ ಸಂಬಳ ರೀ, 75 ಅಲ್ಲ 80. 5 ಕಮ್ಮಿ ಹೇಳ್ಬಿಡೆ, ನಾನು ಏಜ್ ಕಮ್ಮಿ ಅಡ್ಡಿಲ್ಲ. 80,000 ಸ್ಯಾಲರಿ ಇದೆ ಅವರಿಗೆ, ಪ್ಲಸ್ ಅವ್ರ ಮೇಲೆ ಡಿಪೆಂಡ್ ಆದಂತ ಆಫೀಸ್ ಇದೆ. ಯಾಕಂದ್ರೆ 25 ವರ್ಷದಿಂದ ಸುದೀರ್ಘವಾಗಿ ಒಂದು 28 ಇಯರ್ಸ್ ನೋಡಿ, ಅಲ್ಲೂ 3 ಕಮ್ಮಿ ಮಾಡಿ. ಹೆಣ್ಮಕ್ಳದ್ದು ಏಜ್ ಜಾಸ್ತಿ ಕೇಳ್ಬಾರ್ದಂತಾರಲ್ಲ, ಕಮ್ಮಿ ಹೇಳ್ಬೇಕಂತಾರಲ್ಲ, ಹಂಗೆ ನಿಮ್ ಕೆಲಸದೆಲ್ಲ ಕಮ್ಮಿ ಹೇಳ್ತಾ ಇಲ್ಲ. ನಾನು ಏಜ್ ಕಮ್ಮಿ ಹೇಳ್ಬೇಕಿತ್ತು, ಬೇರೆದೆಲ್ಲ ಕಮ್ಮಿ ಹೇಳ್ಬಿಟ್ಟೆ.
ಸೊ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಆಫೀಸ್ ಇದೆ. ಅವ್ರೊಂದು ಮೀಟಿಂಗ್ ಬರ್ಬೇಕಾದ್ರೂ ಅವ್ರು ಯೋಚನೆ ಮಾಡಬೇಕು, ಅವ್ರೊಂದು ಡೆಲ್ಲಿಗೆ ಬರ್ಬೇಕಾದ್ರೆ ಯೋಚನೆ ಮಾಡಬೇಕು, ಒಂದು ಗೋವಾಗೆ ಬರ್ಬೇಕಾದ್ರೆ ಯೋಚನೆ ಮಾಡಬೇಕು. ಈಗ ಎಷ್ಟೋ ಜನ ಹೌಸ್ ವೈಫ್ ಇದಾರಲ್ಲ, ಅವ್ರು ಕೆಲಸ ಮಾಡ್ತಾರೋ ಜಾಬ್ ಹೋಗ್ತಾರೋ ಸೆಕೆಂಡರಿ. ಹೌಸ್ ವೈಫ್ ಎಷ್ಟೋ ಜನ ಡಿಶ್ ತಂದು ದುಡ್ಡು ಹಾಕ್ಬಿಟ್ಟು ನಾನು ನಮ್ಮ ಯಜಮಾನ್ರು ಬಂದ್ಬಿಡ್ತೀವಿ ಅಂತವ್ರಿದ್ದಾರೆ. ಜಾಬ್ ಅಲ್ಲಿರೋರು ಹೇಳಲಿಕ್ಕೆ ಆಗ್ತಾ ಇಲ್ಲ, ದುಡಿಮೆ ಮಾಡ್ತಾ ಇರೋರು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅಲ್ಲೊಂದ್ ಕಡೆ ಮ್ಯಾಗ್ನೆಟ್ ತರ ಅಂಟ್ಕೊಂಡಂಗೆ ಆಗ್ಬಿಟ್ಟಿದೆ, ಬೇರೆ ದಾರಿ ಇಲ್ಲ. ಅಕಸ್ಮಾತ್ ಜಾಬ್ ಬಿಟ್ರೆ ನಮ್ಮ ಲೈಫ್ ಕತೆ ಏನು ಅನ್ನೋದಾಗುತ್ತೆ. ಯಾಕಂದ್ರೆ ಕಮಿಟ್ಮೆಂಟ್ಸ್ ಇದೆ, ಮನೆ ರೆಂಟ್ ಇರ್ಬೋದು, ಲೋನ್ ಸೆಕ್ಷನ್ಸ್ಗಳಿರ್ಬೋದು, ಯಾವುದೋ ಒಂದು ಕಮಿಟ್ಮೆಂಟ್ಸ್ ಇರ್ಬೋದು. ಸೊ ಹಾಗಾಗಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗು ಜಾಬ್ ಅಲ್ಲಿ ಕೆಲವೊಂದು ವ್ಯತ್ಯಾಸಗಳಿದೆ ಸ್ನೇಹಿತರೆ. ನೀವು ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾಡಬೇಕು ಅನ್ನೋ ವಿಚಾರ ನಾನು ನಿಮಗೆ ತಿಳಿಸ್ತೀನಿ. ಸೊ ನಾನು ಯಾವುದೋ ಜಾಬನ್ನು ನಾನು ಟೀಸ್ ಮಾಡ್ತಾ ಇಲ್ಲ ಅಥವಾ ಜಾಬನ್ನು ಡಿಕ್ರೀಸ್ ಮಾಡ್ತಾ ಇಲ್ಲ, ನಾನು ವ್ಯತ್ಯಾಸನ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಲ್ಲ. ನಾವಲ್ಲಿ ಲಾಕ್ ಆಗಿರ್ತೀವಿ, ನಾವು ಅಲ್ಲಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. 100% ಜನದಲ್ಲಿ ಜಾಬ್ ಹೋಲ್ಡರ್ಸ್ ಹತ್ರ ಬೆನ್ಸ್ ಕಾರ್ ಇದೆಯಾ, ಆಡಿ ಇದೆಯಾ, ಜಾಗ್ವಾರ್ ಇದೆಯಾ, ಫಾರಿನ್ ಟ್ರಿಪ್ ಹೋದವ್ರು ಜಾಸ್ತಿ ಇದಾರ. ಮ್ಯಾಕ್ಸಿಮಮ್ ಯಾರು ಸಾಫ್ಟ್ವೇರ್ ಅವರು ಎಂಜಾಯ್ ಮಾಡಕ್ ಹೋಗ್ಬೇಕಷ್ಟೇ. ಅದು ಏನು ಕಪಲ್ಸ್ ಇಲ್ಲ ಅಂದಾಗ ಮಾತ್ರ ಬ್ಯಾಚುಲರ್ ಅಂತ ಅರ್ಥ, ಕರೆಕ್ಟ್ ಅಲ್ಲ. ಕಪಲ್ಸ್ ಆದ್ಮೇಲೆ ಎಲ್ಲ ಲೆಕ್ಕ ಬಂದ್ಬಿಡುತ್ತೆ, ಅವಾಗ ಹೋಗ್ಲಿಕ್ಕೆ ಆಗಲ್ಲ. ಸೊ ಇವಾಗ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾವ ತರ ಇದೆ, ಜಾಬ್ ಅಂತಕ್ಕಂಥದ್ದು ಒಂದು ಹೊರೆ ಅಂತ ಹೇಳ್ಬೋದು. ಲಿಮಿಟೆಡ್ ಇನ್ಕಮಿಗೆ ಸ್ವಲ್ಪ ಹೊರೆ ಜಾಸ್ತಿ. ಎಕ್ಸಾಂಪಲ್ ನೋಡಿ, ಇವತ್ತೊಂದು ಮರ ಇದೆ ಸ್ನೇಹಿತರೆ, ಜಾಬ್ ಬೇಸ್ MLM ನಿಮ್ ಕಣ್ಣಿಗೆ ಕಾಣ್ತಾ ಇದೆ. ಒಬ್ಬ ಜಾಬ್ ಮಾಡ್ತಕ್ಕಂಥ ವ್ಯಕ್ತಿ ಇಂಡಿವಿಜುವಲ್ ಆಗಿ ಅವನು ತಗೋಬೇಕಿಲ್ಲ ಹೆಣ್ಣು, ಕರೆಕ್ಟಾ? ಅವನು ಬೆಳಗ್ಗೆ ಎನಿ ಕಂಡೀಷನ್, ಬೆಳಗ್ಗೆ ಅವನು ಟೈಮ್ ಟೇಬಲ್ ಫಿಕ್ಸ್ ಆಗಿರುತ್ತೆ. ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು, 6:30 ಎದ್ದೇಳಬೇಕು, ಅಥವಾ ಒಂದು ಅರ್ಧ ಗಂಟೆ ವಾಕಿಂಗ್ ಹೋಗ್ಬೋದು, 8:00 ಫ್ರೆಶ್ ಅಪ್ ಆಗಬೇಕು, ಟಿಫನ್ ಮಾಡ್ಕೋಬೇಕು, 9 ಗಂಟೆಗೆ ಹೊರಟ್ರೆ 10 ಗಂಟೆ ವರ್ಷಕ್ಕೆ ಆಫೀಸ್ ಹೋಗ್ಲೇಬೇಕು. ಎನಿ ಕಂಡೀಷನ್ ಮಿಸ್ ಮಾಡಂಗಿಲ್ಲ. ಮತ್ತೆ ಏನ್ ಹೇಳ್ತಾರೆ ಓನರ್ಸ್ ಅದನ್ನ ಚಾಚು ತಪ್ಪದಲ್ಲೇ ಕೇಳಬೇಕು. ಅವ್ನು ಬೈದ್ರು ಬಯಸ್ಕೊಡ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಅಪ್ ಟು 6 o'clock ತನಕ ಅವ್ನು ಕೆಲಸ ಮಾಡಲೇಬೇಕು. ಅವ್ನು ಎಷ್ಟೇ ಕೆಲಸ ಮಾಡಲಿ 30,000 ಇರೋದು 32 ಮಾಡಲ್ಲ, 35 ಮಾಡಲ್ಲ. ಮಾಡ್ತಾರ? ಚಾನ್ಸೇ ಇಲ್ಲ. ಸೊ ಇಲ್ಲಿ ನೋಡಿ, ಒಬ್ಬ ಜಾಬಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಣ್ಣನ ಕೀಳಕ್ಕೆ ಇಂಡಿವಿಜುವಲ್ ಆಗಿ ಪ್ರಯತ್ನ. ಇಲ್ಲಿ ಯಾರು ಸಪೋರ್ಟರ್ಸ್ ಇಲ್ಲ. ಇಲ್ಲಿ ತಾಯಿ ಸಪೋರ್ಟ್ ಮಾಡಕ್ಕಾಗಲ್ಲ, ತಂದೆ ಸಪೋರ್ಟ್ ಮಾಡಕ್ಕಾಗಲ್ಲ, ಬ್ರದರ್ ಸಪೋರ್ಟ್ ಮಾಡ್ಲಿಕ್ಕಾಗಲ್ಲ, ಅಥವಾ ಯಾರೇ ಫ್ರೆಂಡ್ಸ್ ವೆಲ್ವಿಷರ್ ಯಾರು ಸಪೋರ್ಟ್ ಮಾಡ್ಲಿಕ್ಕಾಗಲ್ಲ. ಜಾಬು ಅವ್ನ ಟ್ಯಾಲೆಂಟ್ ಮೇಲೆ ತಗೊಂಡಿರ್ತಾನೆ. ಅವ್ನ SLC-ನೋ PUC-ನೋ ಡಿಗ್ರಿನೋ ಅವ್ನು ಏನ್ ಎಜುಕೇಶನ್ ಇದೆ ಅದ್ರ ತಕ್ಕನಾಗ ತಗೊಂಡಿರ್ತಾನೆ. ಅವ್ನ ಟ್ಯಾಲೆಂಟಿಗೆ ತಕ್ಕನಾಗ ಅವ್ನಿಗೆ ಜಾಬ್ ಕೆಲಸ ಕೊಟ್ಟಿರ್ತಾರೆ. ಆ ಕೆಲಸ ಅವನೇ ಮಾಡ್ಬೇಕು ಬಿಟ್ರೆ ಬೇರೆ ಯಾರು ಮಾಡ್ಲಿಕ್ಕಾಗಲ್ಲ. ಎಸ್ ಸರ್ ನೋ? ಸೊ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಹೇಗಿದೆ ಅಂತ ಹೇಳಿದ್ರೆ, ಇದೇ 3 ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ, ಇದು ನೋಡಿ, ಇದು ಧರಣಿ, ಇದು ಕೇಶವು, ಇದು ನಾನು, ಅಥವಾ ಇಲ್ಲ ನಾನು ಇಲ್ಲಿದ್ದೀನಿ, ನನ್ನ ಮೇಲೆ ಕೇಶವ್ ಕೂತ್ಬಿಡೋರೆ, ಕೇಶವ್ ಮೇಲೆ ಧರಣಿ ಕೂತ್ಬಿಡ, ನಾನು ಇಲ್ಲಿ ಹೊರಗೆ ಕೂತ್ಕೊಂಡಿದ್ದೀನಿ, ಉಲ್ಟಾ ಹೇಳ್ಬಿಟ್ಟೆ, ಈಗ ಸರಿ ಹೇಳಿದ್ದೀನಿ. ಸೊ ಇಲ್ಲಿ ಏನ್ ಕೊಡ್ತಾ ಇದಾರೆ, ಧರಣಿ ಕೇಶವ್ ಇಸ್ಕೊತಾ ಇದಾರೆ, ಕೇಶವ್ ಏನ್ ಕೊಡ್ತಾ ಇದಾರೆ ಅದನ್ನ ತೆಗ್ದ ಬಿಟ್ಟಿಗಾಗ್ತಾ ಇದೆ. ಅಂದ್ರೆ ಇಲ್ಲಿ ಸಪೋರ್ಟಿಂಗ್ ರೋಲ್ ಜಾಸ್ತಿ ಇದೆ ಸ್ನೇಹಿತರೆ. ಎಸ್ ಸರ್ ನೋ? ಒಂದು ಟ್ರಿಪ್ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ದವ್ರಿಗೆ ಟ್ರಿಪ್ಗೆ ಹೋಗಿ ಕರ್ಕೊಂಡು ಬಂದ್ಬಿಡ್ತೀವಿ. ಕರೆಕ್ಟ್ ಹೌದವ್ರು? ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಗೂ ಮೀರಿದೆ, ನಿಮ್ಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿ ನಿಮ್ಮನ್ನ ಬಡ್ದೆಬ್ಸಿ ನಿಮ್ಮ ಹತ್ರ ಏನ್ ಅಚೀವ್ಮೆಂಟ್ ಮಾಡ್ಬೇಕು ಅದನ್ನ ಅಚೀವ್ಮೆಂಟ್ ಮಾಡಿಸ್ತಕ್ಕಂಥ ತಾಕತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಇದೆ ಸ್ನೇಹಿತರೆ. ಇಲ್ಲಿ ಯೂನಿಟಿ ಇದೆ ಸ್ನೇಹಿತರೆ. ಒಬ್ರಿಗೊಬ್ರಿಗೆ ಬೆಳೆಸಿದ್ರೆ ಮಾತ್ರ ಇಲ್ಲಿ ಬೆಳೀತಾರೆ. ಒಬ್ರಿಗೊಬ್ರಿಗೆ ಅನುಕರಣೆ ಮಾಡಿದ್ರೆ ಮಾತ್ರ ಬೆಳೀತಾರೆ. ಒಬ್ರಿಗೊಬ್ರಿಗೆ ಅಸೂಯೆ ಪಟ್ರೆ ಇಲ್ಲಿ ಯಾರು ಬೆಳೆಯಲ್ಲ. ತಾತ್ಕಾಲಿಕವಾಗಿ ಕೆಲವರು ಬೆಳಿಬಹುದು, ಅಸೂಯೆ ಪಟ್ರೆ ಇವ್ರು ಬೆಳೀತಾ ಇದಾರೆ, ಓ ಇವ್ರು ಚೆನ್ನಾಗಿ ಬೆಳೀತಾರಲ್ಲ, ಫಿಟಿಂಗ್ ಇಟ್ಬಿಡೋಣ ನಾವು ಟೀಮಿಗೆ ಅಂತ ಫಿಟಿಂಗ್ ಇಟ್ಬಿಡೋದು, ಏನೇನೋ ಮಾಡೋದು, ಕತ್ರಿ ಕೆಲಸಗಳು ಮಾಡೋದು, ಅವೆಲ್ಲ ಬಿಟ್ಬಿಡು. ಈಗೇನೋ ಒಂದು ಸಣ್ಣ ಕತ್ರಿ ಕೆಲಸ ಆಗಿದೆ ಅಂದ್ರಪ್ಪ, ಕ್ಯಾಟ್ಲಾಕೆಲ್ಲ ಎತ್ಕೊಂಡಿದ್ದಾರೆ ಅಂತ ಹೇಳೋದು, ನಂಗೆ ಗೊತ್ತಿಲ್ಲ ಸರ್. ಹೌದಾ? ನಾನು ಹೇಳ್ತಕ್ಕಂಥದ್ದು, ನಾನು ಉದಾರತೆಯಿಂದ ನಾನೇ ಕೊಟ್ಟಿದ್ದೀನಪ್ಪ ನಿಮ್ಗೆ ಅಷ್ಟೊಂದು ಕ್ಯಾಟ್ಲಾಕ್. ಆ ಕ್ಯಾಟ್ಲಾಕ್ ಎತ್ತದ್ರೆ ಲಾಸ್ಟಿಗೆ ಕೆಳಗೆ ಹೇಳಿ ಕೊಡ್ತಾರೆ. ಸೊ ನಾನು ಹೇಳ್ತಕ್ಕಂಥದ್ದು, ಸರ್ ಮಾರೇತೋ ಆರ್ತಿಕೋ ಮಾರ್ನಾಲ್ ಊಟೇತೋ ಭಂಡಾರ್ ಲೂಟ್ನ, ಕರೆಕ್ಟಾ? 4 ಕಣಿಕಾದ್ರೂ ಕಳ್ಳನೇ, 1 ಕೋಟಿ ಕದ್ರು ಕಳ್ಳನೇ, 2ಕ್ಕೂ ಕಳ್ಳ ಅಂತಾನೆ ಹೆಸರು ಬರ್ತದೆ, ಕರೆಕ್ಟ್ ಅಲ್ಲ? 1 ಕ್ಯಾಟ್ಲಾಕ್ ಯಾಕೆ ಎತ್ಬೇಕು? ನಾನು ಡಬ್ಬ ತಂದಾಗಲೇ 100 ಎತ್ಕೊಂಡು ಹೋಗಿದ್ರಾಗಿತ್ತಲ್ಲ, ಮುಗಿದೋಗಿತ್ತಲ್ಲ, ಕರೆಕ್ಟ್ ಹೌದು? ಸೊ ಇದಾಗುತ್ತೆ ಅಂತ ನಾನೇನ್ ಮಾಡ್ಬಿಡ್ತೀನಿ ಗೊತ್ತಾ, ನಾನು ಬುದ್ಧಿವಂತ ಆಗ್ಬಿಟ್ಟೆ ಸ್ವಲ್ಪ, ಅವ್ರ ಒಟ್ಟಿನಿಂದ ಬಯಸ್ಬಿಡ್ತೀನಿ. ನಂಗೆ ಎಷ್ಟೋ ಸರಿ ಕನ್ಫ್ಯೂಸ್ ಆಗಿದೆ. ಒಂದ್ಸರಿ ಕಲಾವಿದರ ಪಕ್ಕ ಇದು ಸಾಹಿತ್ಯ ಪರಿಷತ್ ಹತ್ರ ಸ್ಯಾರಿ ಹಚ್ಚುವರ್ಸ್ ಅಂತಿತ್ತು. ಒಂದು 40 ಜನ 35 ಜನ ಸ್ಯಾರಿ ಹಚ್ಚುವರ್ ಆಗಿರೋ ಒಂದು ಸ್ಯಾರಿ ಬಿಟ್ಟಿದ್ದೆ, ಒಂದು 100 ಒಂದು ಸ್ಯಾರಿ ಅಂತೇಳಿ.
ನಾನು ಹೆಂಗಾರ ಆಗ್ಲಿ ಬೇಕಾಗುತ್ತೆ ಅಂತೇಳಿ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಜಾಸ್ತಿ ತಂದೆ. 60 ಸ್ಯಾರಿ ತಂದಿದ್ದೆ. ಅಲ್ಲಿ MC ಮಾಡೋರು ಏನ್ ಮಾಡ್ಬೇಕು, ಯಾರ್ಯಾರು ಸ್ಯಾರಿ ಹುಚ್ಚರಾಗಿದ್ದಾರೆ ಬಂದು ವೇದಿಕೆ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾವು ಹೆಸರು ಹೋಗಂಗಿಲ್ಲ ಬಿಡಂಗಿಲ್ಲ, ಎಲ್ಲ ಬಂದ್ಬಿಡ ಪ್ರೋಗ್ರಾಮ್ ಮಾಡಿದೆ. ಪಟ 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 ಈಗ ಸೊಸೈಟಿಗೆ ಹೋಗಿ ಅಕ್ಕಿ ಎತ್ಕೊಂಡ್ ಬಂತ ನೋಡಿ, ಅಲ್ಲಿ ಇದನ್ನ ಕಿತ್ಕೊಂಡು ಎಲ್ಲ ತಗೊಂಡು ಹೋಗ್ಯಾರ. ಲಾಸ್ಟಿಗೆ ನೋಡ್ತೀನಿ 60ಕ್ಕೆ 60 ಖಾಲಿಯಾಗಿ ಇನ್ನೂ 12 ಜನ ಸರ್ ನನಗೆ ಕೊಟ್ಟಿಲ್ಲಲ್ಲ ಸಾರ್ ಅಂತ ಕೇಳ. ಸ್ನೇಹಿತರೆ, ನಾನು ಒಂದೇ ಹೇಳ, ಈ ಸಣ್ಣ ಪುಟ್ಟದ್ರಲ್ಲಿ ಏನಿರಲ್ಲ ಸ್ನೇಹಿತರೆ, ಇವೆಲ್ಲ ಒಳ್ಳೇದು ಅಲ್ಲ ಸ್ನೇಹಿತರೆ. ಮತ್ತೆ ಇನ್ನೊಂದೇನು ಗೊತ್ತಾ, ನಿಮ್ಗೆ ಜಾಸ್ತಿ ದುಡ್ಡು ಹೋದಾಗ ಯಾರು ಶಾಪ ಹಾಕಲ್ಲ, ಹೋದ್ರು ಬಿಡತ್ಲಾಗಿರ್ತಾರೆ. ಈ ಸಣ್ಣದು ಹೋದಾಗ ಶಾಪ ಜಾಸ್ತಿ ಆಗುತ್ತೆ. ನಾಚಿಕೆ ಆಗ್ಬೇಕು ಸಣ್ಣದಕ್ಕೆ ನನಗೆ ಕೇಳಿದ್ರೆ ನಾನೇ ಫೋನ್ ಪೇ ಮಾಡ್ತಿದ್ನಲ್ಲ, ನನಗೆ ಕೇಳಿದ್ರೆ ನಾನೇ ಕೊಡ್ತಿದ್ದಲ್ಲ. ಸಣ್ಣದಕ್ಕೆ ದೊಡ್ಡದಕ್ಕೆ ಸುಮ್ಮನೆ ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ ಆ ಥರ ಏನಾರು ಇತ್ತು ಅಂದ್ರೆ ಕೊಡೋದು ಬೇಡ, ಹೋದ್ಮೇಲೆ ಆ ಟೇಬಲ್ಗೆ ಇಟ್ಟೋಗಿ ಅವ್ರು ತಗೊಂಡು ಹೋಗ್ತಾರೆ ಅಷ್ಟೇ. ಕರೆಕ್ಟ್ ಅಲ್ಲ? ಸೊ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಬರೋಣ. ಸೊ ಇದು ನಿಮ್ಗೆ ಗೊತ್ತಾಯ್ತಾ, ಜಾಬ್ ಅಲ್ಲಿ ಏನ್ ಸಪೋರ್ಟ್ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಏನ್ ಸಪೋರ್ಟ್ ಇದೆ ನೋಡಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೂ ಜಾಬ್ಗೂ ವ್ಯತ್ಯಾಸ ಕೆಲವೊಂದು ತಿಳಿಸ್ತೀನಿ ಬನ್ನಿ ಸರ್. ನೋಡಿ, ಜಾಬ್ ಅಲ್ಲಿ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇನ್ ಎಜುಕೇಶನ್. ಹೆಸರು ಎಜುಕೇಶನ್ ಇನ್ವೆಸ್ಟ್ ಮಾಡ್ಬೇಕಾ? ಅಪ್ ಟು ಪ್ಲೇ ಹೋಮ್ ಇಂದ ಸ್ಟಾರ್ಟ್ ಆಗುತ್ತೆ. ಈಗಿನ ಪರಿಸ್ಥಿತಿ ನೋಡ್ಬಿಟ್ರೆ 50,000 ರೂಪಾಯಿ 80,000 ರೂಪಾಯಿ. ಬ್ಯಾಂಗ್ಳೂರಲ್ಲಂತೂ ಮಾತಾಡಂಗಿಲ್ಲ. ದೇಶ ಬರೀ ಪಲ್ಯ ಹಾಕೊಟ್ಬಿಡ್ತು, ಬೇರೆ ಈಗ ಆಲ್ರೆಡಿ ನೋಡಿ ನಂದು ಅಪ್ ಟು ನಾನು ಯೋಚನೆ ಮಾಡ್ದಂಗೆ SLC ವರ್ಗು ನಂದೊಂದು 21,000 22,000 ಖರ್ಚು ನನ್ನ ಎಜುಕೇಶನ್. ಅಪ್ ಟು ಇಲ್ಲಿವರೆಗೂ SLC ಅಷ್ಟೇ ಖರ್ಚು. ನನಗೆ ಕ್ಯಾಲ್ಕುಲೇಷನ್ ಇದೆ, 1,200 ರೂಪಾಯಿ 700 ರೂಪಾಯಿ ಹಿಂಗೆ ಕೊಟ್ಕೊಂಡು ಬಂದಿರೋದು ಸ್ಟಾರ್ಟಿಂಗ್ ಇಂದ. ನಾನು ಮಹಿಳಾ ಸಮಾಜ ಸಣ್ಣದಕ್ಕೆ ಹೋಗ್ಬೇಕಾದ್ರೆ ಬಾತ್ಕುಳಿಗಳು ಹೋಗ್ತಾವೆ ನೋಡಿ, ಒಂದು ತಾಯಿ ಹೋದ ಮರಿಗಳೋದಲ್ಲಿ ಒಂದು ಒಮ್ಮಟ್ಟು ಮುಗಿರೋದು ಕರ್ಕೊಂಡು ಹೋಗೋದು ಬಿರ್ಲೆ ಹೇಳ್ಕೊಂಡು ನಾವು ಹಿಂಗೆ ಹೋಗ್ತಿದ್ವಿ, ನೆಟ್ಕೊಂಡು ಹೋಗ್ತಾ ಇದ್ವಿ. 1.5 ಕಿಲೋಮೀಟರ್ ಒಂದು ನಡೆಸ್ಕೊಂಡು ಹೋಗ್ತಿದ್ವಿ ಮಹಿಳಾ ಸಮಾಜ ಅಂತ ಬರೋದಲ್ಲಿ. ಅಲ್ಲಿ ರಾಗಿ ಇಟ್ಟು ಕೊಡ್ತಾರೆ, ಕಡಲೆ ಇಟ್ಟು ಕೊಡ್ತಾರೆ ಅಂತ ಆಸೆಗೆ ಹೋಗ್ತಾ ಇದ್ವಿ ನಾವು. ಕರೆಕ್ಟ್ ಅಲ್ಲ? ಈಗ ಕಡಲೆ ಇಟ್ಟು ಇಲ್ಲ, ರಾಗಿ ಇಟ್ಟು ಇಲ್ಲ. ಸೊ LKG ಇಂದಲೇ ಎಜುಕೇಶನ್ಗೆ ಲಕ್ಷ ಕೊಡ್ಬೇಕಾದ ಪರಿಸ್ಥಿತಿ ಇದೆ. ಕರೆಕ್ಟಾ? ನಾನ್ ಕೇಳ್ತಕ್ಕಂಥದ್ದು, ಎಜುಕೇಶನ್ ಏನಕ್ಕೆ ಮಾಡ್ತಾ ಇದ್ದೀರಾ? ಜಾಬ್ ತಗೊಂಡು ಏನ್ ಮಾಡ್ಕೊಂಡಿದ್ದೀರಾ? 20 ವರ್ಷದ ನಂತರ ಎಜುಕೇಶನ್ ಮಾಡಿ 20 ವರ್ಷ ಕಳೆದ ಮೇಲೆ ಅದ್ರ ತಕ್ಕನಾಗಿ ಕೆಲಸ ಸಿಕ್ಕಿದ್ರೆ ಬರೋ ದುಡ್ಡಿಗೆ ಇಷ್ಟು ತಲೆ ಕೆಡಿಸ್ಕೊಂಡು ಓದ್ತಾ ಇದ್ರೆ ಖರ್ಚು ಮಾಡ್ತಾ ಇದ್ದೀರಾ. ಎಸ್ ಸರ್? 20 ವರ್ಷದ ನಂತರ ಬರ್ತಕ್ಕಂಥ ಭರವಸೆ ಮಾತದು. ಅದು ಮಗಳೇ ಇರ್ಬೋದು, ಮಗನೇ ಇರ್ಬೋದು. ಅದಾದ್ಮೇಲೂ ಕೊಡ್ತಾರೋ ಇಲ್ವೋ ಅದು ಡೌಟ್. ಮಕ್ಕಳು ಈಗ ಎಷ್ಟೋ ಜನ ನೋಡಿ, ಎಜುಕೇಶನ್ ಆಯ್ತು ಅಂದ ತಕ್ಷಣ ಜಾಬಿಗೆ ಸೆಟ್ಲ್ ಆಗ್ಬಿಡ್ತಾರೆ. ಅಮ್ಮ ಈಗ ಸೆಟ್ಲ್ ಆಗಿದ್ದೀನಮ್ಮ, ಎಲ್ಲಿ ಕೊಡೋದು ಅಲ್ಲಿ ಕೊಡೋದು ಅಂತೇಳಿ ಮಾಲಿಗೆ ಖರ್ಚು ಮಾಡ್ತಾರೆ, ಟ್ರಿಪ್ಪಿಗೆ ಖರ್ಚು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಕೊಟ್ಟರೆ 2,000 5,000 10,000 ಕೊಟ್ಟು ಮುಗಿ ಬೆಣ್ಣೆ ಹಾಕ್ಬಿಡ್ತಾರೆ. ಕರೆಕ್ಟಾ? ಅವ್ರು ಓದ್ಸಕ್ಕೋಸ್ಕರ ಲಕ್ಷಗಟ್ಲೆ ಖರ್ಚು ಮಾಡಾಕಿರ್ತಾರೆ. ಎಷ್ಟೋ ಜನ ಮಕ್ಕಳಿಗೆ ಓದಿಸ್ಲಿಕ್ಕೋಸ್ಕರ ಈಗಲಿಂದನೇ ಚೀಟಿ ಹಾಕ್ತಾರೆ ಮುಂದಿನ ವರ್ಷಕ್ಕೆ. ಈ ವರ್ಷದಿಂದನೇ ಮುಂದಿನ ವರ್ಷಕ್ಕೆ ಪಿಕ್ನಿಕ್ ಕಟ್ತಾರೆ. ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಅದೇ ಟೈಮಿಗೆ ಚೀಟಿ ಕಟ್ತಾರೆ. ಏನ್ ಹೇಳಿ? ಚೀಟಿ ಅವಾಗ ಎತ್ಕೊಂಡಲ್ಲಿ ಕಟ್ಟೋಣ ಅಂತ. ಕರೆಕ್ಟ್ ಅಲ್ಲ? ಅಂದ್ರೆ ನೀವು ಓದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಮುಂದೆ ಭವಿಷ್ಯದಲ್ಲಿ ಬರ್ತಕ್ಕಂಥ 20 ವರ್ಷದ ನಂತರ ಬರ್ತಕ್ಕಂಥ ಹಣಕ್ಕೆ ಇಷ್ಟೊಂದು ನೀವು ತಲೆ ಕೆಡಿಸ್ಕೋಬೇಕಾದ್ರೆ, ಈ ವಾರ ಮಾಡಿದ್ ಮುಂದಿನ ವಾರಕ್ಕೆ ಹಣ ಬರ್ಬೇಕಾದ್ರೆ ಯಾಕೆ ತಲೆ ಕೆಡಿಸ್ಕೊಳ್ಳಲ್ಲ? ಇದೊಂದು ಕ್ವಶನ್ ಮಾರ್ಕ್ ಅಲ್ವಾ? ಹೌದು. ನಿಮಗಲ್ಲಿ 6 ಚಾಪ್ಟರ್ಗಳು ಬರುತ್ತೆ: ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್. ಕರೆಕ್ಟ್? ಹೌದಲ್ವ? ಆ 6 ಸಬ್ಜೆಕ್ಟ್ ಅನ್ನ ನೀವೇನ್ ಓದ್ತಿರಲ್ಲ, 1ನೇ ಕ್ಲಾಸಿಗೆ ಇದ್ದಿದ್ದು 2ನೇ ಕ್ಲಾಸಿಗೆ ಇತ್ತ, 2ಕ್ಕಿದ್ದಿದ್ದು 3ಕ್ಕಿಂತ, 3ಕ್ಕಿದ್ದಿದ್ದು 4ಕ್ಕಿಂತ, ಅಪ್ ಟು ನಾವು ಎಲ್ಲಿವರೆಗೂ ಓದ್ತೀವಿ ಅಲ್ಲಿವರೆಗೂ ಹಿಂದಿಂದು ಮುಗೀತು ಮತ್ತೆ ಓದು, ಹಿಂದಿನ ಮುಗೀತು ಮತ್ತೆ ಓದು. ಕರೆಕ್ಟಾ? ಆದ್ರೆ ವಿಸ್ಟಾ ಪ್ಲಸ್ ಅಲ್ಲಿ ನಮ್ದ್ರಲ್ಲೂ 6 ಸಬ್ಜೆಕ್ಟ್ ಇದೆ: ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಕ್ಲೋಸಿಂಗ್, ಅಬ್ಜೆಕ್ಷನ್, FM ಎಷ್ಟಪ್ಪದ ಎಕ್ಸ್ಟ್ರಾ. ಸೊ ಅಂದ್ರೆ ಈ 6 ಸಬ್ಜೆಕ್ಟ್: ಹೆಲ್ತ್, ಪ್ರೊಡಕ್ಟ್, ಬಿಸ್ನೆಸ್, ಕ್ಲೋಸಿಂಗ್, ಅಬ್ಜೆಕ್ಷನ್, ಇಂಟ್ರೊಡಕ್ಷನ್, ಸ್ಟಾರ್ಟಿಂಗ್. ಈ 6 ಸಬ್ಜೆಕ್ಟ್ ಫಸ್ಟ್ ರ್ಯಾಂಕಿಗೆ ಅದೇ MD,
ಫಸ್ಟ್ನೇ ರ್ಯಾಂಕಿಗೆ ಅದೇ ಪ್ರಾಡಕ್ಟ್, ಫಸ್ಟ್ನೇ ರ್ಯಾಂಕಿಗೆ ಎಲ್ಲರೂ ಅಪ್ಲೈನ್ ಎಲ್ಲ ಸೇಮ್. ಎರಡನೇ ರ್ಯಾಂಕಿಗೆ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಚೇಂಜ್ ಆಗ್ತಾರ? ಪ್ರಾಡಕ್ಟ್ ಚೇಂಜ್ ಆಗುತ್ತಾ? ಪ್ಲಾನ್ ಚೇಂಜ್ ಆಗುತ್ತಾ? ಮೂರನೇ ರ್ಯಾಂಕ್ ಅಂದ್ರೆ ಮೂರನೇ ಕ್ಲಾಸಿಗೆ ಬಂದ್ರಿ, ಮೂರನೇ ರ್ಯಾಂಕಿಗೆ ಅಲ್ಲೂ ಅದೇ ಅಪ್ಸರ ಮತ್ ಅದೇ ಪ್ಲಾನ್. 18ನೇ ರ್ಯಾಂಕ್. ನೀವ್ ಹೆಂಗ್ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ತಿರಲ್ಲ, 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂತೇಳಿ ಸೆಕೆಂಡ್ ಇಯರ್ PUC 12th ಮುಗ್ದಿ ಡಿಗ್ರಿ ಹೋಗಿ ಡಿಗ್ರಿ 3 ವರ್ಷ ಮಾಡಿ ಮತ್ತೆ ಮಾಸ್ಟರ್ ಡಿಗ್ರಿ ಅಂತ ಮತ್ತೆ ಹೋಗ್ತಲ್ಲ, ಅದು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿ 18 ಏನು ಹೋಗುತ್ತಲ್ಲ, 18 ರ್ಯಾಂಕ್ ಇಲ್ಲೂ ಇದೆ. ಅಂದ್ರೆ ಪ್ರತಿಯೊಂದು ರ್ಯಾಂಕಿಗೂ ಸೇಮ್ MD ಸೇಮ್ ಪ್ರಾಡಕ್ಟ್ ಎಲ್ಲ ಇದೆ, ಮತ್ತೆ ಕಲಿಬೇಕಂತಿಲ್ಲ. ಇಲ್ಲಿ ಅದನ್ನ ಒಂದ್ಸರಿ ಕಲ್ತ್ ಬಿಟ್ರೆ ಪದೇ ಪದೇ ಕಲಿಬೇಕು ಅಂತಿಲ್ಲ, ನೀವೇ ರೆಡಿ ಆಗಿ ಹೋಗ್ಬಿಡ್ತೀರಾ. ಕಲಿಸ್ಲಿಕ್ಕೇನು ನಾವ್ ಯಾವ್ದೇ ಕಾರಣಕ್ಕೂ ಲಕ್ಷಾಂತರ ರೂಪಾಯಿ ನಿಮ್ಮ ಹತ್ರ ದುಡ್ಡು ತಗೊಳ್ತಾ ಇದೀವ? ತಗೋತಾ ಇಲ್ಲ. ವಾರದ ಮೀಟಿಂಗ್ ನಿಮ್ಗೆ ವಾರ ವಾರ ಕ್ಲಾಸ್ ಕೊಡ್ತಾ ಇದೀವಿ ಫ್ರೀ. ಡೈಲಿ ಝೂಮ್ ಮೀಟಿಂಗ್ ಅಲ್ಲಿ ವಿಷಯ ಕೊಡ್ತೀವಿ ಫ್ರೀ. ಇವತ್ತು ಬಂದಿದ್ದೀರಾ ಫ್ರೀ. 821 ರೂಪಾಯಿ ಕ್ಯಾಟ್ಲಾಗ್ ವಾಪಸ್ ತಗೋಬಿಡ್ರಿ. ಕರೆಕ್ಟಾ? ಇನ್ನೆಷ್ಟು ಉಳಿತು ನಿಮ್ದು? 180. ಈ ಊಟಕ್ಕೆ 180 ಕೊಡ್ತಾರೆ ಇವರು, 575 ರೂಪಾಯಿ ಊಟ ಇವರು. ಇನ್ನು ನಾನೇ ಕೈ ದುಡ್ಡ. ಕರೆಕ್ಟ್ ಹೌದವ್ರು? ಅಂದ್ರೆ ಇಲ್ಲಿ ಹೇಳ್ಕೊಡ್ಲಿಕ್ಕಿದ್ದಾರೆ, ಕಲಿಸ್ಲಿಕ್ಕಿದ್ದಾರೆ. ಒಂದ್ಸರಿ ಕಲ್ತ್ಬಿಡಿ 18ನೇ ರ್ಯಾಂಕ್ ವರ್ಗು ಸೇಮ್ ಪ್ರಾಡಕ್ಟ್ ಸೇಮ್ MD ಎಲ್ಲ ಸೇಮ್ ಇದ್ದಾಗ ಪದೇ ಪದೇ ಕಲಿಬೇಕು ಅನ್ನೋದೇ ಇಲ್ಲಲ್ಲ. ಯಾಕೆ ಸ್ಕೂಲ್ ಎಜುಕೇಶನ್ ಅಲ್ಲಿ ಇದಕ್ಕೆ ಹೋಗ್ತಾರೆ ಟ್ಯೂಷನ್ಗೆ? ಹೇಳ್ಕೊಡ್ಲಿಕ್ಕಾಗಲ್ಲ, ಕಲೀಲಿಕ್ಕಾಗಲ್ಲ. ಈ ಚಾಪ್ಟರ್ 1 ವರ್ಷ ಫುಲ್ ಓದಿರ್ತೀವಿ, ಎಕ್ಸಾಮ್ ಬರೀತೀವಿ, ಮತ್ತೆ ಮುಂದಿನ ವರ್ಷಕ್ಕೆ ಹೊಸ ಚಾಪ್ಟರ್ ಓದಿ ಮತ್ತೆ ಎಕ್ಸಾಮ್ ಬರೀತೀವಿ. ಅದು ಕಷ್ಟನ? ಇದಕ್ಕೆ ಈಸಿ. ಇದು ಈಸಿ ಸ್ನೇಹಿತರೆ. 6 ಚಾಪ್ಟರ್ ಅಲ್ಲಿ ಹೆಂಗಿದೆಯಲ್ಲ ವರ್ಷ ವರ್ಷ ಚೇಂಜ್ ಆಗುತ್ತೆ. ನಮ್ ಚಾಪ್ಟರ್ ಅದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಒಂದು ಅಲ್ಲಿ ಏನ್ ಎಜುಕೇಶನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ, ಆ ಇನ್ವೆಸ್ಟ್ಮೆಂಟ್ ಯಾವುದೇ ಕಾರಣಕ್ಕೂ ಇಲ್ಲಿಲ್ಲ. ಈಗ TTL ಟ್ರೈನಿಂಗ್ ಅಂತ ಕೊಡ್ತಾ ಇದ್ದಾರೆ, ಕೇವಲ 6000 7000ಗೆ 3 night 4 days. ನೀವು ಕೊಡ್ತಕ್ಕಂಥ ಪೇಮೆಂಟ್ 7000 ಇರ್ಬೋದು 8000 ಇರ್ಬೋದು. ಏಪ್ರಿಲ್ ನಡೀತಾ ಇದೆ. ಅದನ್ನು ಹೊಸಬ್ರಿಗಿಲ್ಲ, 3rd ರ್ಯಾಂಕ್ ಮೇಲಿರೋರಿಗೆ ಆ 7000 ರೂಪಾಯಿಗೆ ನೀವೇ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಅನುಭವಿಸಿ ಬಂದ್ಬಿಡ್ತೀರಾ. ಅನ್ಲಿಮಿಟೆಡ್ ಫುಡ್, ಆ ಒಳ್ಳೆ ವಾತಾವರಣಗಳು, ಆ ಎನ್ವೈರನ್ಮೆಂಟ್, ಅಷ್ಟು ಎಜುಕೇಶನ್. ಅಂದ್ರೆ ಟ್ರೈನ್ ದ ಲೀಡರ್ ಅಂತೇಳಿ, ಲೀಡರ್ಗೆ ಹೇಗೆ ನಾವು ಕಲಿಸ್ಕೊಡ್ಬೇಕು ಅನ್ನೋ ವಿಚಾರವಾಗಿ ಅವತ್ತು ಕಾರ್ಯಕ್ರಮ. ಸೊ ಅಂದ್ರೆ ಇಲ್ಲಿ ಎಜುಕೇಶನ್ಗೆ ಮಿನಿಮಮ್ ಕ್ಯಾಪಿಟಲ್ಸ್ ಜಾಸ್ತಿ ಇಲ್ಲ, ಆದ್ರೆ ಜಾಬ್ ಅಲ್ಲಿ ಎಜುಕೇಶನ್ಗೆ ಕೊಡ್ಬೇಕಾ? ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಮೋರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆಯಾ? ಒಂದು ಬೀಡ ಅಂಗಡಿ ಇಡ್ಬೇಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ನಡೀತೋ ಇಲ್ವೋ ಗೊತ್ತಿಲ್ಲ. ಒಬ್ಬ ಡಾಕ್ಟ್ರು ಗೊತ್ತಾ ಅಂತ ಹೇಳಿದ್ರೆ ಆ ಡಾಕ್ಟ್ರು ಕೈ ಗುಣ ಚೆನ್ನಾಗಿದೆ ಅಂತ ಜನಗಳಿಗೆ ಗೊತ್ತಾಗಬೇಕು, ಕ್ಲಿನಿಕ್ ಮಾಡಬೇಕು. ಅಥವಾ ಅವನು ಹೈಯೆಸ್ಟ್ ಎಜುಕೇಶನ್ ಮಾಡಿ ಸರ್ಜನ್ ಆಗ್ತೀನಿ ಅಂದ್ರೆ ಸರ್ಜನಿಗೆ ಆಪರೇಷನ್ ಅವ್ನ ಲೆವೆಲ್ ಅಲ್ಲಿ ಮೈಂಡ್ ಸೆಟ್ ಬರಬೇಕು. ಎಲ್ಲರೂ ಈಸಿಯಾಗಿ ಆಪರೇಷನ್ ಮಾಡ್ಲಿಕ್ಕಾಗಲ್ಲ, ಎಲ್ಲ ನರ್ಸಿಂಗ್ ಹೋಮ್ ಅಂತ ತಗೊಳ್ಳಲ್ಲ. ಯಾವಾಗ ಅವನು ಹೆಸರು ಮಾಡ್ತಾನೆ ಆಮೇಲೆ ನರ್ಸಿಂಗ್ ಹೋಮ್ ಅವರು ತಗೊಳ್ಳಿಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ನ ಹೆಸರು ಮಾಡೋದ್ರೊಳಗೆ ಕೊತ್ತಂಬರಿ ಬೀಜ ಆಗ್ಬಿಟ್ಟಿರ್ತಾರೆ. ಕ್ಲಿನಿಕ್ ಓಪನ್ ಮಾಡ್ಕೊಂಡು ಅವರಿಗೆ ನರ್ಸ್ಗಳಿಗೆ ಕೊಟ್ಕೊಂಡು ಅವನು ಕೊಟ್ಕೊಂಡು ಜನ ಹೊಸ ಡಾಕ್ಟರ್ ಅಂತ ಯಾರು ಬರಲ್ಲ ಸ್ನೇಹಿತರೆ. ಹಳೆ ಡಾಕ್ಟರ್ ಕೈ ಗುಣ ಚೆನ್ನಾಗಿದೆ ಅಂತ ಹಳಬ್ರತ್ರನೇ ಹೋಗ್ತಾರೆ. ಅಂದ್ರೆ ಎಜುಕೇಶನ್ ಕಷ್ಟ ಇದೆ. ನಾನು ಏನಾದ್ರು ಟ್ರೆಡಿಷನಲ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ಕಷ್ಟ ಇದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಯಾವುದೇ ಕಾರಣಕ್ಕೂ ನೋ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್. ಇಲ್ಲಿ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ನಿಮಗೆ ಕೇಳ್ತಾ ಇದೆಯಾ? ಅದೇ ತಪ್ಪಾಗಿದೆ. ನೀವಿಲ್ಲೊಂದು 5 ಲಕ್ಷ ದುಡ್ಡು ಹಾಕಿದ್ದಿದ್ರೆ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ವಿ. 5 lakhs ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಇಷ್ಟೇ 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಅಂತ ಹೇಳಿ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ. 16,000 ಕೊಟ್ಟಿದ್ದು 16,000 ಪ್ರಾಡಕ್ಟ್ ಕೊಟ್ಟಾಗಿದೆ. ನೀವು ಕೆಲಸ ಮಾಡಿದಕ್ಕೆ ಪೇಮೆಂಟ್ ಬಂದ್ಬಿಟ್ಟಿದೆ. ಅಯ್ಯೋ ಆದ್ರಂದು ಬಿಡೊಂದು ನಾನೇ ದುಡ್ಡು ಹಾಕಿದ್ದೀನಾ? ಇದೊಂದು ವರ್ಡ್ ನಿಮ್ಮನ್ನ ಕೆಲಸದಿಂದ ನಿರ್ಮೂಲನೆ ಮಾಡ್ತಾ ಇದೆ. ಇದು ಒಂದೇನಾದ್ರು ನೀವು ತೆಗೆದಾಕ್ಬಿಟ್ರೆ ನನ್ನ ಲೈಫಿಗೋಸ್ಕರ ಬಂದಿದ್ದೀನಿ ಅಂತ ಹೇಳಿ ನೀವೇನಾದ್ರು ಅಚೀವ್ಮೆಂಟ್ ಮಾಡ್ಬಿಡ್ತೀರ. ಇಲ್ಲಿದು ಪ್ರಾಬ್ಲಮ್ ಏನ್ ಗೊತ್ತಾ? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ ಇಲ್ಲ ಸ್ನೇಹಿತರೆ. ಇಲ್ಲೂ ಏನಾದ್ರು ನೀವು 5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಈಗ ಎಕ್ಸಾಂಪಲ್ ನೋಡಿ, ಫ್ರಾಂಚೈಸಿ ನಮ್ಗೆ ಇಷ್ಟ ಕಾಯ್ತಾ ಇರ್ತಾರೆ ಪಕ್ಕ ಪಕ್ಷಿ ಬರ್ತಾರೆ. ಯಾವ್ದಾದ್ರು ID ಬಂದ್ರೆ SP ಬಂದ್ರೆ ಫ್ರಾಂಚೈಸಿ ಕಮಿಷನ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿ ಕೂತ್ಬಿಟ್ಟಿದ್ದೀನಿ, ಬಾಡಿಗೆ ಕಟ್ಟಬೇಕು, ಇಂಟ್ರೆಸ್ಟ್ ತಂದ್ಬಿಟ್ಟಿದ್ದೀನಿ 5 ಲಕ್ಷ ಅಂತ ಹೇಳಿ. ಕರೆಕ್ಟಾ? ನಿಮ್ದೇನು ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ. ನೀವ್ಯಾಕೆ ಟೆನ್ಷನ್ ತಂದಿರಾ? ಇಂಟ್ರೆಸ್ಟ್ ಕಟ್ಟಂಗಿಲ್ಲ, ಟೆನ್ಷನ್ ತಗೊಳಂಗಿಲ್ಲ. ಹೋದ್ರೊಂದು ಬಂದ್ರೊಂದು, ನಾಳೆ ಕಂಪ್ನಿ ಮುಚ್ಚಿದ್ರು ಮುಚ್ಲಿ ಬಿಡು. ಈ ನೆಗೆಟಿವ್ ಥಾಟ್ಸ್ ನಿಮ್ಮನ್ನ ಇಲ್ಲಿ ಅಡ್ಡೆ ತಡಿತಾ ಇದೆ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಇದನ್ನ ಬಿಟ್ಬಿಡಿ. ಎರಡನೇ ವರ್ಡ್ ಬರ್ಬೇಕಂದ್ರೆ ಗ್ಯಾರಂಟೆಡ್ 10 to 11 hours ನೀವು ಜಾಬ್ ಮಾಡ್ಬೇಕಾ? ಕಂಪಲ್ಸರಿ ಮಾಡ್ಬೇಕು. ಇವನ್ ಡ್ರೈವರ್ ಆಗ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ, ಹೋಟ್ಲು ಕೆಲ್ಸಕ್ಕೆ ಸೇರ್ಲಿ, ಯಾರೇ ಇರಲಿ
ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಗ್ಯಾರಂಟೆಡ್ 10ರಿಂದ 11 ಅವರ್ ಕೊಡ್ಲೇಬೇಕಾ? ನಮ್ ಶಾಪ್ ಇದೆ, ಗಿಫ್ಟ್ ಗ್ಯಾಲರಿ, ಗಿಫ್ಟ್ ಸೆಂಟ್ರು. ಬೆಳಗ್ಗೆ ಹೋಗಿ 9 ಗಂಟೆಗೆ ತೆಗಿಬೇಕು, ರಾತ್ರಿ 9 ಗಂಟೆವರೆಗೂ ಕಾಯಬೇಕು, ಮತ್ತೆ ರಾತ್ರಿ ಹಾಕ್ಬೇಕು. ನಾವು ಬಂಡವಾಳ ಹಾಕೊಂಡು ಕಾಯ್ಬೇಕು. ಅಲ್ಲೊಂದು 3-4 ಛತ್ರ ಇದೆ. ಮದುವೆ ಮನೆ ಆಗ್ಲಿ ಅಂತ ಕಾಯ್ತಾ ಇರ್ತೀವಿ ನಾವು. ಮದುವೆ ಆಗ್ಲಿ ಅಂತ ನಾವು ಬೇಡ್ತಾ ಇರ್ತೀವಿ. ಯಾಕೆ ಹೇಳಿ? ಗಿಫ್ಟ್ ತಗೊಂಡು ಹೋಗ್ತಾರೆ ನಮ್ಮ ಅಂಗಡಿ ಬಂದಿ ಅಂತ. ಅವ್ರ ಮದುವೆಗೆ ನಾವು ಕಾಯ್ತಾ ಇರ್ತೀವಿ. ನಮ್ಮ ಅಂಗಡಿ ಗಿಫ್ಟ್ ಹೋದ್ರೆ ಒಂದು 50 ರೂಪಾಯಿ 100 ರೂಪಾಯಿ ಸಿಗುತ್ತೆ. ಅಂಥದ್ದು ಒಂದು 10 ಗಿಫ್ಟ್ ಹೋಗ್ಬಿಟ್ರೆ ಒಂದು ಮದುವೆ ಛತ್ರದಲ್ಲಿ ಸೋಮವಾರ ಒಂದು ಮದುವೆ ಆಯ್ತು, ಗುರುವಾರ ಒಂದು ಮದುವೆ ಆಯ್ತು, ಶುಕ್ರವಾರ ಒಂದು ಮದುವೆ ಆಯ್ತು, ಭಾನುವಾರ ಒಂದು 10 ಜನ ಗಿಫ್ಟ್ ಅಂದ್ರೆ 1ಕ್ಕೆ 100 ರೂಪಾಯಿ ಅಂದ್ರೆ 1000 ರೂಪಾಯಿ ಉಳಿತಲ್ಲ ಅಂತ ಯೋಚನೆ ಮಾಡ್ತೀವಿ. ನಾನು ಇದ್ರಲ್ಲಿ ಒಂದ್ ಹೇಳಿ ಬಂದ್ರೆ 1000 ಬರುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳ್ತಾರೆ, ಲೋ ಮನೇಲಿ ಇದ್ರೆ ಅರ್ಧ ದಿನ ಅಪ್ಪಂಗಾರ ಊಟಕ್ಕೆ ಕಳ್ಸು ಅಂತಾರೆ. ನಾನು ಅರ್ಧ ದಿನ ಇದ್ರು ಮನೇಲಿ ನಾನು ಕಳ್ಸಕ್ ಹೋಗಲ್ಲ, ನನ್ನ ಮೈಂಡ್ ಸೆಟ್ ಆಗಲ್ಲ ಅಂತ ಹೋಗಲ್ಲ ನಾನು. 1000 ರೂಪಾಯಿ ಲಾಭ ಅಲ್ವಾ ಆದ್ರೆ ಅಂತಾರೆ. ನಂಗೆ ಒಂದು ಐಡಿ ಬರಲ್ಲ, 5 ಐಡಿ ಬಂದ್ರೆ 500 ಬರ್ತದೆ, ನಾನು ಯಾಕೆ ಹೋಗ್ಬೇಕಂತಿಲ್ಲ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಹೇಳಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲ. 2ರಿಂದ 3 ಅವರ್ ಕೊಟ್ಟರು ಪರ್ ಡೇ ಸಾಕು. ಸೀರಿಯಸ್ ಆಗಿ ದಿನದಲ್ಲಿ 3ರಿಂದ 4 ಗಂಟೆನು 3ರಿಂದ 4 ಗಂಟೆನು ಕೊಡಕ್ಕಾಗಲ್ಲ ಅಂದ್ರೆ ವಿಸ್ಟಾರ್ ಬಿಟ್ಬಿಡಿ, ಮಾಡಕ್ ಹೋಗ್ಬಿಡಿ. ನಾನು ಇದ್ದೆ ಅಂತ ವಿಸ್ಟಾರ್ ಪ್ಲಸ್ ಅಲ್ಲಿ LKG ಒಂದು ಸ್ಟೋರಿ ಇದೆ ನೋಡಿ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಐ ಆಮ್ ವಿಸ್ಟಾರ್ ಅಂತ ಹೇಳಕ್ ಹೋಗ್ಬೇಡ್ರ. ಮೇಲೆ ನಾಳೆ ಯಾರು ಬಂದು ಮತ್ತೆ ನಿಮ್ಮನೆಗೆ ಕಾನ್ಸೆಪ್ಟ್ ಹೇಳ್ತಾರೆ, ನಾನು ಕಾರ್ ತಗೊಂಡಿದ್ದೆ ಅಂತ ಹೇಳಿ. ಪಕ್ಕದಲ್ಲಿ ಮಕ್ಳಾರು ಇದ್ರೆ, ಅಪ್ಪ ನೀನು ವಿಸ್ಟಾರ್ ಇದ್ದಲ್ಲಿ ಯಾಕೆ ತಗೊಂಡಿಲ್ಲ ಅಂದ್ರೆ, ನನ್ನ ದಡ್ಡ ಅವ್ನು ಬುದ್ಧಿವಂತ, ಅವ್ನು ತಗೊಂಡ ನಾನು ತಗೊಂಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಕೆಲಸ ಮಾಡಿಲ್ಲ ಅಂತ ಅರ್ಥ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ 3ರಿಂದ 4 ದಿನ ಕೆಲಸ ಮಾಡಿದ್ರು ಸಾಕು ಸ್ನೇಹಿತರೆ. ಒಂದು ಪಾರ್ಟ್